ಕಿರುತೆರೆ ಸೀರಿಯಲ್ನಲ್ಲಿ ಕ್ಯಾಮ್ರಾ ಎದುರಿಸಿದ ರಾಶಿಕಾ ಅವರು ಮನದ ಕಡಲು ಸಿನಿಮಾದ ಮೂಲಕ ಸಿನಿಮಾ ಹೀರೋಯಿನ್ ಆದರು. ಈ ಯಶಸ್ಸು ಅವರನ್ನ ಬಿಗ್ ಬಾಸ್ ಸೀಸನ್ 12ಕ್ಕೆ ಕರ್ಕೊಂಡು ಬಂತು. ಬಿಗ್ ಬಾಸ್ ಶೋ ಅಲ್ಲಿ ಫಿಸಿಕಲ್ ಟಾಸ್ಕ್ ಮೂಲಕ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂಥ ರಾಶಿಕಾ ಅವರೊಂದಿಗೆ ಇವತ್ತಿನ ನಮ್ಮ ಕನ್ನಡ ಮೋಜೋ 360ಯ ಮಾತುಕತೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಹೇಗಿದ್ದೀರಾ? ಹಲೋ, ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ಫೈನ್. ಸೊ ಫಿಸಿಕಲ್ ಟಾಸ್ಕ್ಗಳ ಮೂಲಕ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರಿ. ಈ ಸ್ಪೋರ್ಟ್ಸ್ಮನ್ಶಿಪ್ ಬಂದಿದ್ದು ಹೇಗೆ? ನೋ ಐಡಿಯಾ. ನನಗೆ ಆ್ಯಕ್ಚುಲಿ ಟಾಸ್ಕ್ ಅಂತ ಬಂದಾಗ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿರಲಿಲ್ಲ. ಹೋಗೋಕ್ಕಿಂತ ಮುಂಚೆನೂ ಕೂಡ ಮನೆ ಒಳಗಡೆ ಹೋಗಾದ್ಮೇಲೆ ಗೊತ್ತಾಗಿದ್ದು ನನ್ನ ಸ್ಟ್ರೆಂತ್ ಏನು ಅಂತ. ಅಲ್ಲಿ ಟಾಸ್ಕ್ ಆಡೋಕ್ಕೆ ಸ್ಟಾರ್ಟ್ ಆದಮೇಲೆ ಓಕೆ, ಐ ಆಮ್ ಕಾನ್ಫಿಡೆಂಟ್, ಓಕೆ ಆಡ್ಬೋದು, ನಾನು ಹೋದರೆ ನಾನು ವಿನ್ ಆಗ್ತೀನಿ ಅಂತ ನಾನು ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ಗೊತ್ತಾಗಿದ್ದು. ಓಕೆ, ಸೊ ಬಿಗ್ ಬಾಸ್ ಮನೆಗೆ ಹೋದಾಗ ಆ ಫಸ್ಟ್ ಫೀಲಿಂಗ್ ಹೇಗಿತ್ತು ಆ್ಯಂಡ್ ಹೊರಗೆ ಬಂದಮೇಲೆ ಆ ಫೀಲಿಂಗ್ ಹೇಗಿದೆ? ಈ ಎರಡು ಫೀಲಿಂಗ್ ನಡುವಿನ ವ್ಯತ್ಯಾಸ? ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಷ್ಟು ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇರಲಿಲ್ಲ, ಕಡಿಮೆ ಇತ್ತು. ಹೇಗೆ ನಿಭಾಯಿಸ್ತೀನಿ ಒಳಗಡೆ ಹೋಗಾದ್ಮೇಲೆ, ಎಲ್ಲರ ಜೊತೆ ಮಾತಾಡ್ತೀನ, ಫಸ್ಟ್ ಕ್ವೆಶನ್ ಇದ್ದಿದ್ದು ನನಗೆ ಅದೇನೆ. ಎಲ್ಲರ ಜೊತೆ ಮಿಂಗಲ್ ಆಗ್ತೀನ ಆ್ಯಂಡ್ ಅಲ್ಲಿರೋ ಬರೋ ಸಿಚುವೇಶನ್ಸ್ನೆಲ್ಲ ನಾನು ಹೇಗೆ ಫೇಸ್ ಮಾಡ್ತೀನಿ ಒಬ್ಬಳೆ. ಇಲ್ಲಿ ಮನೆಯಲ್ಲಿ ಇಲ್ಲಿದ್ದಾಗ ಏನೇ ಆದರೂ ಇಮಿಡಿಯೇಟಾಗಿ ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತೀನಿ, ಹಿಂಗೇನೋ ಆಗಿದೆ ಏನು ಮಾಡಲಿ ಅಂತ ಕೇಳ್ತೀನಿ, ಅಳ್ತೀನಿ, ಏನೋ ಮಾಡ್ತೀನಿ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಯಾರಿಗೆ ಹೇಳಲಿ, ನಂಗೆ ಹಿಂಗೆ ಫೀಲ್ ಆಗ್ತಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಏನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹೇಗಿರ್ತೀನಿ ಅನ್ನೋದು ಒಂದಿತ್ತು. ಬಟ್ ಹೋಗ್ತಾ 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 ಅಡ್ಜಸ್ಟ್ ಆಯಿತು. ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಓಕೆ ಆಗುತ್ತಾ, ಇಲ್ಲ ಥರ್ಡ್ ವೀಕಲ್ಲಿ ನಾನು ಆಚೆ ಬರ್ತೀನಿ ಅನಿಸುತ್ತೆ ಅಂತ ಈ ಥರ ಆಯಿತು. ಬಟ್ ಹೋಗ್ತಾ 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 ಅಡ್ಜಸ್ಟ್ ಆಯಿತು. ಬಟ್ ಆಚೆ ಬರ್ಬೇಕಾದ್ರೆ ಐ ವಾಸ್ ಸೋ ಕಾನ್ಫಿಡೆಂಟ್. ರಾಶಿ ನಾನಿದ್ದೆ, ನಾನು ಸ್ಟೇಜಲ್ಲಿ ಕೂಡ ಹೇಳ್ತೀನಿ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಏನು ಅಂದ್ಕೊಂಡಿದ್ದೆ ಅದನ್ನ ನಾನು ಮಾಡಿದೆ. ಅಲ್ಲಿ ನನಗೆ ಹೇಗಿರಬೇಕು ಅನ್ನಿಸ್ತು ಹಾಗಿದ್ದೆ ನಾನು. ಸೊ ಆಚೆ ಬಂದಾದ್ಮೇಲೆ ಐ ವಾಸ್ ಸೋ ಹ್ಯಾಪಿ. ಆಡಿಯನ್ಸ್ ರಿಯಾಕ್ಷನ್ಸ್ ನೋಡಿಬಿಟ್ಟು, ಅವ್ರು ತೋರಿಸಿದ ಪ್ರೀತಿ, ಟಾಸ್ಕ್ ಕ್ವೀನ್ ಅಂತ ಅವ್ರು ಕೊಟ್ಟಿದ್ದ ಹೆಸರು, ಅದೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಓಕೆ, ಸೊ ಅಪಾರ್ಟ್ ಫ್ರಮ್ ಆ ಕಾನ್ಫಿಡೆನ್ಸ್, ನಿಮ್ಮ ಮೇಲೆ ನಿಮಗೆ ಬಂದಂಥ ಆತ್ಮವಿಶ್ವಾಸ ಬಿಟ್ಟು ಇನ್ನೇನೇನೆಲ್ಲ ಬದಲಾವಣೆಗಳನ್ನ ನೋಡಿದ್ರಿ ನಿಮ್ಮಲ್ಲಿ? ಬದಲಾವಣೆಗಳು, ಫಸ್ಟ್ ನನಗೆ ಕೋಪ ಜಾಸ್ತಿ ತಾಳ್ಮೆ ಇಲ್ಲ ನನಗೆ. ಹಂಗೆ ಅಂದ್ಕೊಂಡು ಎವ್ರಿ ಟೈಮ್ ನಾನು ಕೋಪದಲ್ಲೇ ರಿಯಾಕ್ಟ್ ಮಾಡ್ತೀನಿ, ತಾಳ್ಮೆನೇ ಇರಲ್ಲ ಅನ್ನೋ ಥರನೂ ಇಲ್ಲ. ಒಂದೊಂದ್ಸಲಿ ಅನಲೈಸ್ ಮಾಡ್ತೀನಿ, ಒಂದೊಂದ್ಸಲಿ ಇಲ್ಲ ನಾನು ರಿಯಾಕ್ಟ್ ಮಾಡಲೇಬೇಕು ಅಂತ ಅನ್ಸುತ್ತೆ. ಬಟ್ ಹೋಗ್ತಾ 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 ಸ್ವಲ್ಪ ಎಲ್ಲ ಓಕೆ, ಒಂಚೂರು ತಾಳ್ಮೆ ಬೇಕಾಗುತ್ತೆ ಅಂತ ಕಲ್ತಿದ್ದು ಉಂಟು ಆ ಮನೇಲಿ. ಯಾಕಂದರೆ ಅಪೋಸಿಟ್ ಪರ್ಸನ್ ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಬೇಕು. ಇಬ್ಬರು ಒಂದೇ ಥರ ಕಿರ್ಚಾಡಿದ್ರೆ ಅಲ್ಲಿ ಯಾವುದು ಏನೂ ಕೇಳಿಸಲ್ಲ. ಏನು ಪಾಯಿಂಟ್ ಹೇಳ್ತಿದ್ದೀವಿ ಕನ್ವೆ ಮಾಡಬೇಕು ಅಂದ್ಕೊಳ್ತೀವಿ, ಅದು ಕನ್ವೆ ಆಗೋಲ್ಲ ಅಷ್ಟೇ. ಬಟ್ ಆಚೆ ಬರ್ಬೇಕಾದ್ರೂ ನಾನು ಅದೇ ಅಂದ್ಕೊಂಡಿದ್ದು, ಓಕೆ ನಾನು ಸ್ವಲ್ಪ ತಾಳ್ಮೆ ಬೇಕು ನಿನಗೆ, ಕಲ್ತ್ಕೊಂಡು ಹೋಗು ಇಲ್ಲಿಂದ ಅಂತ. ಅದೊಂದು ಕಲಿತೆ ನಾನು. ಓಕೆ, ಸೊ ಕ್ಯಾಪ್ಟನ್ ಆದಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ಆ್ಯಂಡ್ ಅದರಿಂದ ಏನೇನೆಲ್ಲ ಕಲ್ತ್ರಿ ಅಂತ ಅನ್ಸುತ್ತೆ? ಕ್ಯಾಪ್ಟನ್ ಆದಾಗ ಐ ಫೀಲ್ ಸೋ ಹ್ಯಾಪಿ ಫಸ್ಟ್, ಯಾಕಂದರೆ ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಆಗಿದ್ದು. ಉಸ್ತುವಾರಿ ಅನ್ನೋದು ನಂಗೆ ಮುಂಚೆ ನಾನು ಕನ್ಫ್ಯೂಷನ್ಸ್ ತುಂಬ ಆಯಿತು. ಹೇಗೆ ನಿಭಾಯಿಸ್ತೀನಿ, ಹೇಗೆ ಯಾವ ಥರ, ತುಂಬ ಕಷ್ಟ ಇರುತ್ತೆ, ಚಾಲೆಂಜಿಂಗ್ ಅದು ಅಂತಾರೆ. ಯಾಕಂದರೆ ಉಸ್ತುವಾರಿನೇ ಟಾಸ್ಕ್ ಅಂತ ಬಂದರೆ, ಟಾಸ್ಕ್ ಒಂದಾದರೆ ಉಸ್ತುವಾರಿ ಏನು ನಾವು ಹ್ಯಾಂಡಲ್ ಮಾಡ್ತೀವಿ ಅದೇ ಮೇಜರ್ ಇಂಪಾರ್ಟೆಂಟ್ ಅಲ್ಲಿ ಬರೋದು. ಅಲ್ಲಿ ನನಗೆ ಸ್ವಲ್ಪ ಡೌಟ್ ಇತ್ತು. ಆ್ಯಂಡ್ ನನಗೆ ಕೊಟ್ಟಿದ್ದ ಟಾಸ್ಕ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ಒಬ್ಬಳೇ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತದು. ಈ ಕಡೆ ಒಂದು ಕಡೆ ನೋಡ್ಕೋತಾ ಇದ್ರೆ ಇನ್ನೊಂದು ಕಡೆ ಏನೋ ಆಗ್ತಾ ಇರುತ್ತೆ, ಇಲ್ಲೇನೋ ಓಕೆ ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲೇನೋ ಆಗ್ತಾ ಇರುತ್ತೆ. ನಂಗೆ ಚಾಲೆಂಜಿಂಗ್ ಅನಿಸಿದ್ದು ಉಸ್ತುವಾರಿ ಮಾತ್ರನೇ. ಯಾಕೋ ನನಗೂ ಉಸ್ತುವಾರಿಗೆ ಆಗಿ ಬಂದೇ ಇಲ್ಲ ಅನಿಸುತ್ತೆ. ಉಸ್ತುವಾರಿ ಬಿಟ್ಟು ನಾನು ಎಲ್ಲದನ್ನೂ ಚೆನ್ನಾಗಿ ನಿಭಾಯಿಸಿದೆ. ಮನೆ ವಿಷಯ ಆಗಿರಲಿ, ಡಿಪಾರ್ಟ್ಮೆಂಟ್ಸ್ ಹೇಳೋದಾಗಿರಲಿ, ಕೆಲಸದ ವಿಚಾರ ಆಗಿರಲಿ, ಅದನ್ನೆಲ್ಲ ಮಾಡಿದೆ. ಉಸ್ತುವಾರಿ ಅಂತ ಬಂದಾಗಲೂ ಕೂಡ ನಾನು ಸೆಕೆಂಡ್ ಟಾಸ್ಕ್ ಒಂದು ಬಿಟ್ಟರೆ ಬೇರೆ ಟಾಸ್ಕೆಲ್ಲ ನನಗೆ ಏನು ಅನಿಸ್ತು, ನಾನು ಕಾನ್ಫಿಡೆಂಟಾಗೇ ಇದ್ದೆ. ಎಲ್ಲದನ್ನು ನಾನು ಹೇಳಿದಾಗಿರಲಿ ಕೂಡ ಸೆಕೆಂಡ್ ಟಾಸ್ಕ್ ಒಂದೇ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದು. ಅದು ಬಿಟ್ಟರೆ ಕ್ಯಾಪ್ಟನ್ಸಿ ವಾಸ್ ಗುಡ್. ತುಂಬ ತುಂಬ ಕಲಿತೆ. ಗಾಡ್, ಹ್ಯಾಂಡಲ್ ಮಾಡಬೇಕು. ನನ್ನ ವಾಯ್ಸ್ ಸಾಕಾಗಲಿಲ್ಲ ಆ ವೀಕಲ್ಲಿ, ಇನ್ನೂ ಲೌಡ್ ಆಗಿರಬೇಕು ಅಂತ ಕಲ್ತಿದ್ದು ನಾನು. ಅದಾದಮೇಲೆ ಅಂದ್ಕೊತಿದ್ದೆ ಓಕೆ ನೆಕ್ಸ್ಟ್ ಕ್ಯಾಪ್ಟನ್ಸ್ ಆದಾಗ ಏನೇನು ತಪ್ಪು ಮಾಡಿದೆ ಫಸ್ಟ್ ಕ್ಯಾಪ್ಟನ್ಸಿಲಿ, ಸೆಕೆಂಡ್ ಕ್ಯಾಪ್ಟನ್ಸಿಲಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ಇದೆ. ಬಟ್ ಸೆಕೆಂಡ್ ಕ್ಯಾಪ್ಟನ್ಸಿ ಆಗೋಕ್ಕಿಂತ ಮುಂಚೆ ಆಚೆ ಬಂದುಬಿಟ್ಟೆ. ಓಕೆ, ಸೊ ಕಿಚನ್ ಡ್ಯೂಟಿಯಿಂದ ಟಾಸ್ಕ್ಗಳವರೆಗೆ ಯಾವುದು ಹೆಚ್ಚು ಸವಾಲು ಅಂತ ಅನಿಸಿದ್ದು? ಕಿಚನ್ ಡ್ಯೂಟಿನೇ. ಕಿಚನ್ ಡ್ಯೂಟಿನೇನಾ? ಬೆಳಿಗ್ಗೆ ಹೋದರೆ ಸಂಜೆ ತನಕ ಟಾಸ್ಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಅಲ್ಲೇ ಇರ್ತಾ ಇದ್ವಿ. ಕಟ್ಟಿಂಗ್ ಮಾಡು, ಸ್ಲ್ಯಾಬ್ ಕ್ಲೀನ್ ಮಾಡು, ಫ್ಲೋರ್ ಕ್ಲೀನ್ ಮಾಡು, ಪಾತ್ರೆ ತೊಳಿ, ಇದೇ ಆಗೋಗಿರ್ತು ನಮಗೆ. ಕಿಚನ್ ಯಾರು ಕ್ಯಾಪ್ಟನ್ ಬಂದಿದ ತಕ್ಷಣ ಫಸ್ಟ್ ರಿಕ್ವೆಸ್ಟ್ ನಮ್ದು ಎಲ್ಲರದು ಹೇಗಿತ್ತು ಅಂದರೆ, ಪ್ಲೀಸ್ ನನ್ನ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬೇಡಿ. ನಂದು ಒಬ್ಳದೇ ಅಂತಲ್ಲ, ಎಲ್ಲರದು ಹಾಗೆ ಇತ್ತು.
ಕಿಚನ್ ಡಿಪಾರ್ಟ್ಮೆಂಟ್ ಸಿಕ್ತು ಅಂದರೆ ಬೆಳಿಗ್ಗೆ ಫಸ್ಟು ಹೋಗಿ ರೆಡಿ ಆಗೋಕ್ಕಾಗ್ತಿರ್ಲಿಲ್ಲ. ಇಲ್ಲ ಸಂಜೆ ನಮಗೆ ಟಾಸ್ಕ್ ಮುಗಿಯುತ್ತೆ ಅಂದ್ಕೊಳ್ಳಿ, ಟಾಸ್ಕ್ ಮುಗಿದ ತಕ್ಷಣ ಮತ್ತೆ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಿತ್ತು. ಪಾತ್ರೆ ಅಂತೂ ಬರ್ತಾನೆ ಇತ್ತು. ಎಲ್ಲಿಂದ ನಾವು ಇಷ್ಟೊಂದು ಜನ ಇದ್ದೀವ, ಯಾಕೆ ಇಷ್ಟೊಂದು ಪಾತ್ರೆ ಇದೆ ತೊಳೆಯೋಕ್ಕೆ ಇಲ್ಲಿ ಅಂತ ಎಷ್ಟು ತೊಳಿತಾ ಇದ್ವಿ ಅಂದರೆ ಎಲ್ಲರೂ ಮಲಗಿರ್ತಿದ್ವಿ. ಯಾರು ಕಿಚನ್ ಡಿಪಾರ್ಟ್ಮೆಂಟಲ್ಲಿರೋ ಎಲ್ಲ ಕೆಲಸ ಮಾಡಿ ಆಮೇಲೆ ಮಲಗ್ತಾ ಇದ್ವಿ. ಟಾಸ್ಕ್ ನನಗೆ ಅನಿಸ್ಲಿಲ್ಲ ಕಷ್ಟ ಅಂತ. ಮೇಜರ್ ಕಷ್ಟ ಅನಿಸಿದೆ ನಂಗೆ ಕಿಚನ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಗಿಲ್ಲಿ ಸೀಸನ್ 12 ಗೆದ್ರು ಆ್ಯಂಡ್ ರಕ್ಷಿತಾ ರನ್ನರ್ ಅಪ್ ಆದರು. ಧನುಷ್ ಅವರು ಟಾಪ್ 5 ಬಂದು ಹೊರಗೆ ಉಳ್ಕೊಂಡ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಮುಂಚೆಯಿಂದನೂ ನಾನು ಅಂದ್ಕೊಂಡಿದ್ದೆ ಏನಂತ, ನಾನು ಒಳಗಡೆ ಇದ್ದಾಗ ಯಾರು ವಿನ್ ಆಗಬಹುದು ಅಂತೆಲ್ಲ ಅಂದ್ಕೊಂಡಿದ್ದಾಗ ನಾನು ಆಚೆ ಬಂದಾಗಲೂ ಹೇಳಿದ್ದೆ ಧನು ವಿನ್ ಆಗಬಹುದು, ಧನು ವಿನ್ ಆಗ್ತಾನೆ, ಯಾರು ವಿನ್ ಆಗಬೇಕು ಅಂದರೆ ಧನು ವಿನ್ ಆಗಬೇಕು ಅಂತ ಇದೆ. ಬಟ್ ಮನೆಗೆಲ್ಲರೂ ಬಂದು ಹೇಳ್ತಿದ್ದಾಗಲೂ ಕೂಡ ಗಿಲ್ಲಿ 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 ಅಂತಿದ್ದಾಗ ಓಕೆ ಗಿಲ್ಲಿ ಕ್ರೇಜ್ ಜಾಸ್ತಿ ಇದೆ ಆಚೆ ಕಡೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಚೆ ಬಂದಾದ್ಮೇಲೆ ಗೊತ್ತಾಯಿತು ಅವ್ನ ಕ್ರೇಜ್ ತುಂಬ ಇದೆ ಅಂತ. ಸೊ ಆವಾಗಲೇ ಗೊತ್ತಾಯಿತು ಗಿಲ್ಲಿನೇ ವಿನ್ ಆಗ್ತಾನೆ ಅಂದ್ಕೊಂಡು. ಆ್ಯಂಡ್ ಇಟ್ ವಾಸ್ ಆಲ್ ರೌಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಸಕ್ಕದ ವಾಸ್ ಟಾಪ್ ನಾಚ್. ಅದ್ರ ಬಗ್ಗೆ ನಾವೇನೂ ಹೇಳಂಗೆ ಇರಲಿಲ್ಲ. ರಕ್ಷಿತಾನೂ ಕೂಡ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಶಿ ವಾಸ್ ದೇರ್. ಎಲ್ಲೂ ಕೂಡ ಆ ಎನರ್ಜಿ ಲೆವೆಲ್ ಕಡಿಮೆನೇ ಆಗ್ತಾ ಇರಲಿಲ್ಲ. ಅದೊಂದು ನನಗೆ ರಕ್ಷಿತನ ಪ್ಲೇಸಲ್ಲಿ ಅಶ್ವಿನಿ ಮ್ಯಾಮ್ ಇರ್ತಾರೆ ಅಂದ್ಕೊಂಡಿದ್ದೆ, ಗಿಲ್ಲಿ ಮತ್ತು ಅಶ್ವಿನಿ ಮ್ಯಾಮ್ ಇರ್ತಾರೆ ಅಂದ್ಕೊಂಡಿದ್ದೆ. ರಕ್ಷಿತಾ ಬಂದಿದ್ದು ಕೂಡ ಇಟ್ ವಾಸ್ ಸರ್ಪ್ರೈಸಿಂಗ್. 3rd 4th ರಕ್ಷಿತಾ ಬರ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇಟ್ ಗುಡ್ ಡಿಸರ್ವಿಂಗ್ ಫಸ್ಟ್ ಸೆಕೆಂಡ್ ಎಲ್ಲ. ಬಟ್ ಧನು ಬಂದಿದ್ದು ಸ್ವಲ್ಪ ಶಾಕಿಂಗ್. ಅದು ಧನು ಬಂದ್ಬಿಟ್ನ ಆಚೆ ಕಡೆ ಅಂತ. ಬಟ್ ಇಟ್ಸ್ ಗೇಮ್ ಎಂಡ್ ಆಫ್ ದ ಡೇ, ನಾವೇನೋ ಹೇಳೋಕ್ಕಾಗಲ್ಲ. ಓಕೆ, ಸೊ ಬಿಗ್ ಬಾಸ್ ಅಲ್ಲಿ ಆಬ್ವಿಯಸ್ಲಿ ಫೋನ್ ಇರಲ್ಲ. ಸೊ ಈ ಫೋನ್ ಇಲ್ಲದೆ ಇರೋ ಜೀವನ ಹೇಗಿತ್ತು ಬಿಗ್ ಬಾಸ್ ಅಲ್ಲಿ? ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಓಕೆ, ನಾನು ಹೋಗೋಕ್ಕಿಂತ ಮುಂಚೆ ಹೇಗಪ್ಪ ಇರಲಿ ಫೋನ್ ಬಿಟ್ಟು, ನಾನು ಯಾವಾಗಲೂ ಫೋನಲ್ಲೇ ಇರ್ತೀನಿ, ಅಡಿಕ್ಟ್ ಒಂಥರ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ತೀನಿ. ಆಚೆ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬರೋ ತನಕನೂ 1 ಸೆಕೆಂಡ್ಗೂ ನಂಗೆ ಫೋನ್ ಬೇಕು ಅಂತ ಅನ್ನಿಸ್ಲಿಲ್ಲ. ಫೋನ್ ಮಿಸ್ ಮಾಡ್ಕೋತಿದ್ದೀನಿ ಅಂತಲೂ ಕೂಡ ಅನ್ನಿಸ್ಲಿಲ್ಲ. ಆಚೆ ಬಂದಾದ್ಮೇಲೆ ಫೋನ್ 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 ಅಂತಿರೋದು. ಅಲ್ಲಿ ಹೇಗಿರುತ್ತೆ ಆ ಸಿಚುವೇಶನ್ಸ್ ಆ ಥರ ಇರುತ್ತೆ. ನಮಗೆ ಫೋನ್ ನೋಡಬೇಕು, ಇಲ್ಲ ಅಪ್ಪ ಅಮ್ಮ ನೆನ್ಪು ಮಾಡ್ಕೊಳ್ಬೇಕು, ಇದೆಲ್ಲ ಏನೂ ಅನಿಸಲ್ಲ. ಯಾಕಂದರೆ ನಾಮಿನೇಷನ್ಸ್, ಜಗಳಗಳು, ಒಪಿನಿಯನ್ ಕೊಡಬೇಕು, ಕಳಪೆ ಉತ್ತಮ. ನಮಗೀಗ ಸಂಡೇ ಎಪಿಸೋಡ್ ಮುಗೀತಿದ್ದಂಗೆ ನೆಕ್ಸ್ಟ್ ಡೇ ನಾಮಿನೇಷನ್ಸ್ ಇರ್ತಿತ್ತು. ಆವಾಗಲೇ ಯೋಚನೆ ಮಾಡ್ತಿದ್ವಿ ವೀಕ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಯಾರನ್ನ ನಾಮಿನೇಟ್ ಮಾಡಬೇಕು, ಏನು ರೀಸನ್ಸ್ ಕೊಡಬೇಕು, ಏನು ಹೇಳಬೇಕು ಅಂತ ಒಬ್ಬೊಬ್ಬರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲೇ ಟೈಮ್ ಹೋಗಿರ್ತಿತ್ತು ನಮಗೆ. ನಾಮಿನೇಷನ್ಸ್ ಎಲ್ಲ ಮುಗ್ದಿದ ತಕ್ಷಣ ಟಾಸ್ಕ್ ಸ್ಟಾರ್ಟ್ ಆಗೋಗ್ತಿತ್ತು. ಟಾಸ್ಕ್ ಎಲ್ಲ ಮುಗಿತಿದ್ದಂಗೆ ಉತ್ತಮ ಕಳಪೆ. ಅದ್ರ ಮಧ್ಯೆ ಜಗಳಗಳು. ನಮಗೆ ಅಲ್ಲಿ ಒಬ್ರು ಒಪಿನಿಯನ್ ಕೊಡ್ತೀವಿ, ಜಗಳ ಮಾಡ್ತೀವಿ. ಒಂದು ಜಗಳ ಸ್ಟಾರ್ಟ್ ಆಯಿತು ಅಂದರೆ 2-3 hours 4 hours ಒಂದು ಫುಲ್ ಡೇ ಜಗಳದಲ್ಲೇ ಹೋಗಿರ್ತಿತ್ತು. ಈ ಮಧ್ಯೆ ನಮಗೆ ಫೋನ್ ಎಲ್ಲಿ ನೆನಪಾಗುತ್ತೆ, ಅಪ್ಪ ಅಮ್ಮ ಎಲ್ಲಿ ನೆನಪಾಗ್ತಾರೆ, ಊಟ ನಮಗೆ ಒಂದೊಂದ್ಸಲಿ ಊಟ ತಿಂಡಿ ಮಾಡಿದ್ದೀವಿ ಅನ್ನೋದು ಮರ್ತೋಗ್ಬಿಡ್ತಿದ್ವಿ. ಆ ಥರ ಇರ್ತಿತ್ತು ಸಿಚುವೇಶನ್ಸ್. ಅದು ಒಂದು ಪುಟ್ಟ ಪ್ರಪಂಚ. ಪುಟ್ಟ ಪ್ರಪಂಚದಲ್ಲಿ ನಾವು ಅಷ್ಟೇ ಜನ. ನಮಗೆ ಆಚೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಗೊತ್ತಿರಲ್ಲ. ಏನು ಯೋಚನೆನೇ ನಮಗೆ ಬರಲ್ಲ. ಬರೀ ಬಿಗ್ ಬಾಸ್ ಯೋಚನೆ ಮಾತ್ರ ಇರುತ್ತೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಮಲ್ಕೊಂಡಾಗಲೂ ಕೂಡ ಬಿಗ್ ಬಾಸ್ ಬಗ್ಗೆನೇ ನಾವು ಯೋಚನೆ ಮಾಡ್ತಿರ್ತೀವಿ. ನೆಕ್ಸ್ಟ್ ಹಿಂಗಾಗತ್ತೆ, ಓಕೆ ಹಿಂಗೆ ನಾಮಿನೇಷನ್ಸ್ ಬರುತ್ತೆ, ಅಲ್ಲೂ ನಾಮಿನೇಟ್ ಮಾಡ್ತಿರ್ತೀವಿ, ಅಲ್ಲೂ ಜಗಳ ಮಾಡ್ತಿರ್ತೀವಿ. ಕನಸಲ್ಲೂ ಕೂಡ ಅದೇ ನಡೀತಾ ಇರುತ್ತೆ ನಮಗೆ. ಸೊ ಎಲ್ಲೂ ನಿಮಗೆ ಅಂದರೆ ಮೆಂಟಲಿ ಡ್ರೈನಿಂಗ್ ಅನಿಸ್ಲಿಲ್ವಾ? ಅಂದರೆ ನಮ್ಮವ್ರನ್ನ ನಾವು ಮಾತಾಡಿಸ್ಬೇಕು, ಅಪ್ಪ ಅಮ್ಮನ ಮಾತಾಡಿಸ್ಬೇಕು, ಇಲ್ಲ ತಮ್ಮ ಫ್ರೆಂಡ್ಸ್ ಯಾರ ಜೊತೆ ಆದರೂ ಮಾತಾಡಿಸ್ಬೇಕಲ್ಲ, ಯಾರು ಸಿಗ್ತಲ್ಲ ನಂಗೆ ಮಾತಾಡೋಕ್ಕೆ ಅಂತೆಲ್ಲಾದರೂ ಅನ್ನಿಸ್ತಾ? ಅದು ಅನಿಸ್ತಾನೇ ಇರುತ್ತೆ. ಟೈಮ್ ಹೋಗ್ತಾ 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 ಹೇಗೆ ಅನಿಸುತ್ತೆ ಅಂದರೆ ನಮ್ಮ ಮನಸ್ಸು ಬಿಚ್ಚಿ ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ ಮನೇಲಿ. ಈಗ ನನಗೇನೋ ಹೇಳಬೇಕು ಅಂತ ಅಂದರೆ ಹೇಗೆ ಹೇಳಲಿ ನಿಮ್ಮ ಹತ್ರ, ಏನು ಎಕ್ಸ್ಪ್ರೆಸ್ ಮಾಡಲಿ ನಿಮ್ಮ ಹತ್ರ? ಈಗ ನಾನು ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ಬೋದು ನಿಮ್ಮ ಹತ್ರ ಬಂದು. ನೆಕ್ಸ್ಟ್ ರೀಸನ್ ಅದೇ ನಾಮಿನೇಷನ್ಸ್ಗೆ. ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೋತಿದ್ದಾರೆ, ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀವಿ. ಇಷ್ಟು ಈಸಿಯಾಗಿರ್ತಿತ್ತು ಅಲ್ಲಿ ಅಂದರೆ ಯಾರನ್ನೂ ನಂಬಿ ನಾವೇನೂ ಹೇಳೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಎಲ್ಲ ಎಂಡ್ ಆಫ್ ದ ಡೇ ಕಾಂಪಿಟೇಟರ್ಸೇ ನಮಗೆ. ಯಾರ ಹತ್ರನೂ ಮನ್ಸು ಬಿಚ್ಚಿ ಹೇಳೋಕ್ಕಾಗದೇ ಇಲ್ಲ ಅಲ್ಲಿ. ಸೊ ಆವಾಗ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೆ. ಒಂದು ಹಗ್ ಮಾಡಬೇಕು ಸಾಕು, ಇನ್ನೇನೂ ಬೇಡ, ಅವ್ರ ಮುಖ ನೋಡಿದ್ರೆ ಸಾಕು, ಅಮ್ಮ ಹತ್ತು ಬಿಡಬೇಕು ಅಂತ ಫೀಲಿಂಗ್ ಎಲ್ಲ ಬರ್ತಿತ್ತು ಮನೇಲಿದ್ದಾಗ. ಬಟ್ ಆ ಥರ ಇರ್ತಿಲ್ಲ. ಅದಕ್ಕೆ ನಾವು ಎಲ್ಲರೂ ಫ್ಯಾಮಿಲಿ ರೌಂಡಿಗೆ ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ಲಿಟ್ರಲಿ ಆಚೆ ಒಂದೊಂದ್ಸಲಿ ಆಚೆ ಬಂದಾದ್ಮೇಲೆ ಏನು ಅಷ್ಟು ದಿನಕ್ಕೆ ಅಳ್ತಾ ಇದ್ರಿ, ಆ ಥರ ಎಲ್ಲ ರಿಯಾಕ್ಟ್ ಮಾಡ್ತಿದ್ವಿ, ಏನು ಫೇಕಾ ಅಂತೆಲ್ಲ ಕೇಳ್ತಿದ್ರು. ನಾವೆಲ್ಲೇ ಆಚೆ ಇದ್ರು ವರ್ಕ್ ಅಂತ ಆಚೆ ಹೋಗಿರೋ ಫೋನ್ ಇರುತ್ತೆ, ನಾವು ವೀಡಿಯೋ ಕಾಲ್ ಮಾಡ್ತೀವಿ, ಹೇಗಿದ್ದೀರಾ ಅಂತ ಕೇಳ್ತೀವಿ, ಏನೋ ಒಂದು ಕಮ್ಯುನಿಕೇಷನ್ಸ್ ಅಂತ ಇರುತ್ತೆ. ಬಟ್ ಬಿಗ್ ಬಾಸ್ ಮನೇಲಿ ಅಪ್ಪ ಅಮ್ಮ ಹೇಗಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಅವ್ರು ಏನು ಮಾಡ್ತಿದ್ದಾರೆ, ಅವ್ರ ಜೊತೆ ಏನು ಮಾತಾಡೋಕ್ಕಾಗಲ್ಲ ಅಲ್ಲ. ಅವ್ರನ್ನ ಸಡನ್ನಾಗಿ ನೋಡಿದಾಗ ಎಮೋಷನ್ಸ್ ಎಲ್ಲ ಆಚೆ ಬರುತ್ತೆ ನಮಗೆ. ಅಳ್ತೀವಿ, ನಗ್ತೀವಿ, ಕಿರ್ಚಾಡ್ತೀವಿ, ನಮ್ಮ ಮನಸ್ಸಲ್ಲಿದ್ದು ಎಲ್ಲ ಹೇಳ್ಕೊತೀವಿ.
ಅದಕ್ಕೆ ನಮ್ಗೆ ಅನ್ಸುತ್ತೆ ಆ ಫ್ಯಾಮಿಲಿ ವೀಕ್ ತುಂಬ ಇಂಪಾರ್ಟೆಂಟ್ ಆಗೋದು. ಎಸ್, ಬಟ್ ಫ್ಯಾಮಿಲಿ ವೀಕ್ ಅಂತ ಬಂದಾಗ್ಲೂ ಅವರು ನಿಮಗೆ ಬಂದು ಹೊರಗಡೆ ಏನಾಗ್ತಿದೆ ಅಂತ ಹೇಳೋ ಹಾಗಿಲ್ಲ. ಆ್ಯಂಡ್ ನೀವು ಜಾಸ್ತಿ ಏನೋ ಒಂಚೂರು ಮಾತಾಡ್ಬೋದೇ ಹೊರತು ಏನೋ ಎಕ್ಸ್ಟ್ರಾ ಹೇಳೋ ಹಾಗಿಲ್ಲ. ಸೊ ಅದು ನಿಮ್ಮನ್ನ ನೀವು ಕಂಟ್ರೋಲ್ಡ್ ಆಗಿ ಇಟ್ಕೊಳ್ಳೋ ಅಂತ ಫೀಲಿಂಗ್ ಕಷ್ಟ ಇತ್ತಾ? ಇಲ್ಲ, ನಮ್ಗೆ ಇನ್ನೊಂದು ಏನು ಅನ್ನಿಸ್ತಿತ್ತು ಅಂದರೆ ಅವ್ರು ಆಚೆ ಕಡೆದು ಏನೂ ಹೇಳಿಲ್ಲ ಅಂದರೆ ಒಳ್ಳೇದೇ ಅನ್ನಿಸ್ತಿತ್ತು. ಯಾಕೆ ಅಂದರೆ ನಮ್ಮ ಗೇಮ್ ಮೇಲೆ ತುಂಬ ಎಫೆಕ್ಟ್ ಆಗಿರ್ತಿತ್ತು. ಅದಕ್ಕೆ ನಾವು ಕೂಡ, ನಾನು ಅಮ್ಮ ಬಂದಾಗಲೂ ಕೂಡ ಏನೂ ಕೇಳಿಲ್ಲ. ಜಸ್ಟ್ ಅಮ್ಮ ಅಪ್ಪ ಹೇಗಿದ್ದಾರೆ, ನನ್ನ ಪುಟ್ಟದೊಂದು ಮಗು ಇದೆ ಚಾರ್ಲಿ ಅಂತ, ಅದು ಹೇಗಿದೆ, ಎಲ್ಲ ಆರಾಮಾಗಿದ್ದೀರಾ, ನೀವು ಹೆಲ್ತ್ ಹೇಗಿದೆ, ಇಷ್ಟೇ ಕೇಳಿದೆ ಬಿಟ್ರೆ ಅವ್ರ ತೊಡೆ ಮೇಲೆ ಮಲ್ಕೊಂಡಿದ್ದೆ ನಾನು ಸುಮ್ಮನೆ. ನನ್ನ ತಮ್ಮನ ಕೈ ಹಿಡ್ಕೊಂಡು ಓಡಾಡ್ಕೊಂಡು ಒಂದು ಪಕ್ಕ ಇದ್ರಲ್ಲ ನನ್ನ ಪಕ್ಕ, ಅದೇ ನಂಗೆ ತುಂಬ ಖುಷಿಯಾಗಿದ್ದು. ಆಚೆ ಕಡೆದೇನೋ ಹಿಂಗೆ ಆಯಿತು, ಇವಾಗ ಏನೋ ಒಂದು ಆಗಿರತ್ತೆ, ಇದೊಂದು ವಿಷಯದಲ್ಲಿ ನೆಗೆಟಿವ್ ಆಯಿತು ಅಂತ ಹೇಳಿಬಿಟ್ರೆ ನಮ್ಮ ಗೇಮ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅದು ಹಿಂಗಾಗೋಗಿ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನ, ಏನಾಗ್ಬೋದು ಅಂದ್ಕೊಂಡು ಈ ಗೇಮ್ ಮೇಲೆ ಕಾನ್ಸಂಟ್ರೇಷನ್ ಮಿಸ್ ಆಗುತ್ತೆ. ಸೊ ಬೆಸ್ಟ್ ಆಚೆ ಕಡೆಯಿಂದ ಬಂದವ್ರು ಏನೋ ಹೇಳಬೇಡಿ ಅಂತ ಯಾಕೆ ಬಿಗ್ ಬಾಸ್ ಹೇಳ್ತಾರೆ ಅಂತಾನೆ ನಮ್ಮ ಗೇಮ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಎಸ್, ಸೊ ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ ಇತ್ತು, ಇದು ತುಂಬ ವಿಶಿಷ್ಟವಾದಂಥದ್ದು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಒಂಟಿ ಜಂಟಿ ಅನ್ನೋಕ್ಕೆ ಫಸ್ಟ್ ಹೇಳಿದಾಗ ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಹೋಗಿ 1-2 days ಜಂಟಿಲಿರ್ತೀವಿ ನಾವು, ಅದಾದಮೇಲೆ ನಾರ್ಮಲ್ ಆಗಿರ್ತೀವಿ ಅಂತ ಅಂದ್ಕೊಂಡಿರ್ತೀನಿ. ಜಂಟಿ 1-2 weeks ಬರುತ್ತೆ ಅಂತ ಗೊತ್ತಿರಲಿಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೊತ್ತಿರೋ ನೆಕ್ಸ್ಟ್ ಸೀಸನ್ ಹೋಗ್ಬಿಡ್ತಿದ್ದೆ ನಾನು. ಎಷ್ಟು ಕಷ್ಟ ಆಯಿತು ಅಂತ ಅಂದರೆ, ಬಟ್ ಆ ಎಕ್ಸ್ಪೀರಿಯೆನ್ಸ್ ನಮಗೆ ಮತ್ತೇನೂ ಸಿಗಲ್ಲ. ಈಗ ನನ್ನ ತಮ್ಮನ ಜೊತೆ ಇರ್ತೀನಿ ಅಂದ್ಕೊಳ್ಳಿ, 1-2 days ಜೊತೆಲೇ ಇರ್ತೀವಿ, ಎಷ್ಟು ಜಗಳ ಮಾಡ್ತೀನಿ ಅವನ ಜೊತೆ. ತಮ್ಮನ ಜೊತೆನೇ, ಈಗ ಅಪ್ಪ ಅಮ್ಮನ ಜೊತೆನೇ ನಾನು ಆಚೆಲಿಗೂ ಹೋಗ್ತೀವಿ, ಜೊತೆಲೇ ಇರ್ತೀವಿ ಅಂದರೆ ಏನೋ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಗೋದು ಕಾಮನ್. ಅವ್ರು ನಮಗೆ ಯಾರು ಅನ್ನೋದೇ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಿರ್ತೀವಿ, ಜೊತೆಲೇ ಇರಬೇಕು, ಹೇಗೆ ಫೀಲ್ ಆಗುತ್ತೆ. ಆ್ಯಂಡ್ ಅದು ಕೈಲಿರೋದು ಇಟ್ಕೊಂಡು ಓಡಾಡಲೇಬೇಕು. ಆ್ಯಂಡ್ ಪಾಪ ನನಗೆ ಹೇಗಿದ್ರು ಅಂದರೆ, ಮಂಜು ಅಕ್ಕ ಅವ್ರು ಬೆಳಿಗ್ಗೆ ಬೇಗ ಎದ್ದೇಳ್ತಾಯಿದ್ರು, ನಾನು ವೇಕಪ್ ಸಾಂಗ್ ಆದಮೇಲೆ ಎದ್ದೇಳ್ತಾ ಇದ್ದೆ. ಈ ಥರ ಅವ್ರಿಗೆ ಅದು ಕಷ್ಟ ಆಗ್ತಿತ್ತು, ಅವ್ರಿಗೆ ಆಚೆ ಓಡಾಡಬೇಕಿತ್ತು, ಇಲ್ಲ ಫಸ್ಟಿಗೆ ವಾಶ್ರೂಮ್ಗೆ ಹೋಗಬೇಕಿತ್ತು, ಈ ಥರ ಎಲ್ಲ ಇರ್ತಿತ್ತು. ಅದಕ್ಕೆ ನಾನು ಎದ್ದೇಳಬೇಕಿತ್ತು, ಇಲ್ಲ ನನಗೆ ಒಬ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇರ್ತಿಲ್ಲ, ಅವ್ರು ಅಲ್ಲಿ ಕುತ್ಕೊಂಡು ಮಾತಾಡಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಅಲ್ಲಿ ಕುತ್ಕೊಳ್ಬೇಕಾಗಿದ್ದಾಗಿರಲಿ. ವಾಸ್ ಲೈಕ್ ಏನಂತ ಹೇಳ್ತಾರೆ, ತುಂಬ ಕಷ್ಟ ಆಗಿತ್ತು 2 ವಾರ. ನಮ್ಗೆ ಹೇಗಿತ್ತು ಅಂದರೆ, ಬಿಗ್ ಬಾಸ್ ಹತ್ರ ಹೋಗ್ಬಿಟ್ಟು ಬಿಗ್ ಬಾಸ್ ಪ್ಲೀಸ್ ನಮಗೆ ಜಂಟಿಯಿಂದ ಮುಕ್ತಿ ಕೊಡಿಸಿ, ಪ್ಲೀಸ್ ನಮ್ಗೆ ಆಗ್ತಾ ಇಲ್ಲ, ಕಳಿಸ್ಬಿಡಿ ನಮ್ಮನ್ನ. ಅಷ್ಟು ಫಸ್ಟ್ರೇಟ್ ಆಗೋಗ್ಬಿಟ್ಟಿದ್ವಿ ನಾವು ಮನೇಲಿ. ಎಸ್, ಸೊ ತುಂಬಾನೇ ಕಿರಿಕಿರಿ ಉಂಟು ಮಾಡಿತ್ತು ಅಂತ ಸಿಕ್ಕಾಪಟ್ಟೆ. ಅದು ಯಾವಾಗ ನಮಗೆ ಜಂಟಿ ಕಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಯಿತು, ನೆಮ್ಮದಿ ಬ್ರೀತ್ ಮಾಡಿದ್ವಿ ನಾವು ಆ ಮನೇಲಿ ನೆಮ್ಮದಿಯಾಗಿ. ಯಾಕಂದರೆ ಈಗ ಮಂಜು ಅಕ್ಕಂಗೆ ಅಡುಗೆ ಬರ್ತಿತ್ತು ಆವಾಗ ಫಸ್ಟ್ ವೀಕಲ್ಲಿ, ಒಂಟಿ ಅವ್ರು ಯಾರೂ ಅಡುಗೆ ಮಾಡೋಂಗಿರಲಿಲ್ಲ. ಸೊ ನಮ್ಮ ಜಂಟಿ ಇರೋರೇ ಅಡುಗೆ ಮಾಡಿ ಒಂಟಿಯವ್ರಿಗೂ ನಾವು ಬಡಿಸ್ಬೇಕಿತ್ತು. ಮಂಜು ಅಕ್ಕ ಒಬ್ಬರಿಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರ್ತಿದ್ದು, ನನಗೆ ಬರ್ತಿಲ್ಲ. ಹೆಲ್ಪಿಂಗಲ್ಲಿ ಇರ್ತಿದ್ದೆ, ಬೆಳಿಗ್ಗೆನೂ ನಾವು ಪ್ರಿಪೇರ್ ಮಾಡಬೇಕಿತ್ತು, ಸಂಜೆನೂ ಪ್ರಿಪೇರ್ ಮಾಡಬೇಕಿತ್ತು, ಕಿಚನಲ್ಲೇ ಇರ್ತಿದ್ದೆ ನಾನು 1-2 weeks. ಕಿಚನ್ ಬಿಟ್ಟು ನೈಟ್ ಡ್ರೆಸ್ಸಲ್ಲೇ 2 weeks ಕಳೆದಿದ್ದೀನಿ ಗೊತ್ತಾ ನಾನು. ಏನೂ ರೆಡಿ ಆಗಿರಲಿಲ್ಲ. ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ಅವಳು ಪ್ಲೀಸ್ ಡ್ರೆಸ್ ಹಾಕೊಳ್ಳೋಕೆ ಹೇಳಿ, ರೆಡಿ ಆಗೋಕ್ಕೆ ಹೇಳಿ ಅಂತ ನಮ್ಮಮ್ಮಗೆ ಚಾನಲಿಗೆ ಕಾಲ್ ಮಾಡಿ ಬೇರೆ ಹೇಳಿದ್ದಾರೆ. ಓ ಮೈ ಗಾಡ್, ಕಿಚನಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ನನಗೆ ಅಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಕಿಚನಲ್ಲಿ. ಎಷ್ಟು ಅಂತ ಕಿಚನಲ್ಲಿ ಇರ್ತೀರಾ ನೀವು, ಆಚೆ ಬರಬೇಕು, ಯಾರ ಜೊತೆ ಮಾತಾಡಬೇಕು. ಸೆಕೆಂಡ್ ವೀಕ್ ನಾಮಿನೇಷನ್ ಅದೇ ಕಾರಣ ಆಗಿದ್ದು ನಂದು. ಅವರು ಬರೀ ಕಿಚನಲ್ಲೇ ಇದ್ದಾರೆ, ಎಲ್ಲೂ ಬಂದು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ಇವನ್ ನಾವು ಕಳಪೆ ಹೋಗಿದ್ದು ಅದೇ ರೀಸನ್ಗೆ ಗೊತ್ತಾ, ಅವ್ರು ಕಿಚನಲ್ಲೇ ಇದ್ರು ಜಾಸ್ತಿ, ಎಲ್ಲೂ ಬಂದು ಮಿಂಗಲ್ ಆಗಿಲ್ಲ, ಯಾರ ಜೊತೆನೂ ಜಾಸ್ತಿ ಮಾತಾಡಿಲ್ಲ ಅನ್ನೋದು ಇದೆಲ್ಲ ಆಗಿತ್ತು ಜಂಟಿಲಿದ್ದಾಗ. ಜಂಟಿ ಮುಗ್ದಾದ್ಮೇಲಂತೂ ಫೈನಲಿ ಆರಾಮಾಗಿ ಮಾತಾಡ್ಬೋದು, ನಮ್ಗೆ ಅನ್ಸಿದ್ದೆಲ್ಲ ಅನ್ಸಿದ್ದೆಲ್ಲ ಶೇರ್ ಮಾಡ್ಬೋದು ಅನ್ಸಿದ್ದು ಅವಾಗ್ಲೇ. ಓಕೆ, ಸೊ ಗಿಲ್ಲಿ ಅವ್ರ ಜೊತೆ ನಿಮಗೆ ಕೊನೆಯವರೆಗೂ ಒಂದು ಒಳ್ಳೆ ಬಾಂಡಿಂಗ್ ಬರಲೇ ಇಲ್ಲ, ಬೆಳೀಲೇ ಇಲ್ಲ. ಸೊ ಅದಕ್ಕೇನು ಕಾರಣ ಇರ್ಬೋದು ಅನ್ಸುತ್ತೆ? ಗೊತ್ತಿಲ್ಲ ಯಾಕೆ ಅಂತ. ರಾಶಿಕಾ ಅಂತ ತಗೊಂಡ್ರೆ, ರಾಶಿಕಾ ಇಸ್ ಲೈಕ್ ಎಲ್ಲ ಜೊತೆ ಮಾತಾಡೋದು ಸ್ವಲ್ಪ ಕಷ್ಟ. ನಾನು ಅಂತ ತಗೊಂಡೆ, ನಾನು ಸ್ವಲ್ಪ ಜಲ್ಲಾಗಕ್ಕೆ ಟೈಮ್ ತೊಗೋತೀನಿ. ಇಷ್ಟ ಆದರೆ ನಾನು ತುಂಬ ಮಾತಾಡ್ತೀನಿ, ಬೇಗ ಇಷ್ಟ ಆಗೋಗುತ್ತೆ ನಂಗೆ. ಒಬ್ಬರು ನೋಡಿದ ತಕ್ಷಣವೇ ಇಷ್ಟ ಆಯಿತು ಅಂದರೆ ನಾನು ತುಂಬ ಮಾತಾಡ್ತೀನಿ ಅವ್ರ ಜೊತೆ. ನಂಗೆ ಆ ಕಂಫರ್ಟ್ ಝೋನ್ ಅನ್ನೋದು ಸಿಗಬೇಕು. ಮುಂಚೆಯಿಂದನೂ ಹೇಗೆ ನನ್ನ ಫ್ಯಾಮಿಲಿ ಮಾತ್ರ, ನಾನು ಆಚೆ ಹೋಗ್ಬೇಕಾ ಅಪ್ಪ ಅಮ್ಮನ ಜೊತೆ ಹೋಗ್ತೀನಿ, ಇನ್ನೆಲ್ಲಿಗೂ ಹೋಗ್ಬೇಕಾ ನನ್ನ ತಮ್ಮನ ಜೊತೆ ಹೋಗ್ತೀನಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕಡಿಮೆ. ಇದೇ ರೀಸನ್ಗೆ ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಕಾಲ್ ಬಂದಾಗಲೂ ಕೂಡ ಹೇಗಿರ್ತೀನಿ ನಾನು ಬಿಗ್ ಬಾಸ್ ಮನೇಲಿ ಅಂತ ಅಂದಿದ್ದು ಕ್ವೆಶ್ಚನ್ ಮಾರ್ಕ್ ಬಂದಿದ್ದು ಇದೇ ರೀಸನ್ಗೆ. ಯಾರ ಜೊತೆನೂ ನಾನು ಜಾಸ್ತಿ ಮಾತಾಡಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಕಡಿಮೆ. ಯಾಕಂದರೆ ನಂಗೆ ಸ್ವಲ್ಪ ಕೋಪ ಜಾಸ್ತಿ, ತಾಳ್ಮೆ ಇರಲ್ಲ, ಪೇಷನ್ಸ್ ಲೆವೆಲ್ ಎಷ್ಟು ಕಡಿಮೆ ಅಂತಂದರೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀನಿ ಈ ಥರ.
ಸೊ ಇದೇನಾಗ್ತಿತ್ತು ಅಲ್ಲಿ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಓಕೆ ಕೋಪ ಬೇಗ ಮಾಡ್ಕೋತಾಳೆ ಇದೆಲ್ಲ ಕಾರಣಗಳು ಬರ್ತಿತ್ತು. ಗಿಲ್ಲಿ ನಂದು ಹೇಗಾಗ್ತಿತ್ತು ಅಂದರೆ ಗಿಲ್ಲಿ ಹೇಳೋದು ನಾನು ಕೇಳಿಸ್ಕೊತಿರ್ಲಿಲ್ಲ, ನಾನು ಹೇಳೋದು ಗಿಲ್ಲಿ ಕೇಳಿಸ್ಕೊತಾ ಇರಲಿಲ್ಲ. ನಾನು ಗಿಲ್ಲಿ ಯಾವತ್ತೂ ಎಫರ್ಟ್ಸ್ ಹಾಕಿಲ್ಲ ಕುತ್ಕೊಂಡು ಮಾತಾಡೋದಕ್ಕಾಗಿರಲಿ, ಓಕೆ ಇದೇನೋ ಒಂದು ವಿಷಯನ ಹೇಳಬೇಕು, ಇಲ್ಲೇನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಕುತ್ಕೊಂಡು ಮಾತಾಡೋಣ ಅಂತ ಇಬ್ಬರು ಕಡೆನೂ ಎಫರ್ಟ್ಸ್ ಹಾಕಿಲ್ಲ. ಬಟ್ ಏನೋ ಟ್ರೈ ಮಾಡ್ತಿದ್ವಿ ಮಾತಾಡೋಣ ಅಂತ, ಅದಕ್ಕೆ ಇನ್ನೊಂದೇನೋ ವಿಷಯಕ್ಕೆ ಬಂದ್ಬಿಟ್ಟು ಜಗಳ ಆಗೋಗ್ತಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ ಏನೋ ಬಂದಾಗ ಅಲ್ಲಿ ಜಗಳ ಆಗಿರ್ತಿತ್ತು, ನಮಗೆ ಇನ್ಯಾವುದೋ ಏನೋ ವಿಷಯದಲ್ಲಿ ಜಗಳ ಆಗೋಗ್ತಿತ್ತು. ಚೆನ್ನಾಗಿ ಆಗ್ತಿದ್ದೀವಿ ಮಾತಾಡ್ತಿದ್ದೀನಿ ಅನ್ನೋ ಟೈಮಲ್ಲಿ ಜಗಳ ಆಗ್ತಿತ್ತು. ಲಾಸ್ಟ್ ತನಕನೂ ಅದು ಹಾಗೆ ಕಂಟಿನ್ಯೂ ಆಗೋಯ್ತು. ಓಕೆ, ಸೊ ಸೂರಜ್ ಅವ್ರ ಜೊತೆ ನಿಮಗೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅವ್ರು ನಿಮ್ಮ ಮನಸ್ಸಿಗೆ ಹತ್ತಿರ ಆಗಿದ್ದು ಯಾಕೆ ಅಂತ ಅನ್ಸುತ್ತೆ? ಸೂರಜ್ ನನಗೆ ಸ್ಟಾರ್ಟಿಂಗ್, ನಾನು ಸೂರಜ್ನ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ನಾನು ರೀಲ್ಸಲ್ಲಿ ನೋಡಿದ್ದೆ, ಬಟ್ ಅದು ಸೂರಜ್ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಸ್ಟಾರ್ಟಿಂಗ್ ಫಸ್ಟ್ ಹೋಗಿ ಹೇಳೋದೇನು ಅಂತ ಅಂದರೆ ನಾನು ನಿಮ್ಮ ರೀಲ್ಸ್ ನೋಡಿದ್ದೀನಿ, ನಿಮ್ಮ ವಾಕಿಂಗ್ ಸ್ಟೈಲಿಂದ ನೀವು ಗೊತ್ತಾಯಿತು ಅಂತ ಹೇಳ್ತೀನಿ ನಾನು ಸೂರಜ್ಗೆ. ಅದಾದಮೇಲೆ ಅದೇ ವೀಕ್ ಕಾಯಿನ್ ಟಾಸ್ಕ್ ಬರುತ್ತೆ, ಇಬ್ಬರು ಒಂದೇ ಟೀಮಲ್ಲಿ ಇರ್ತೀವಿ. ಆ ಟಾಸ್ಕ್ ಮುಗ್ದೆಲ್ಲ ಆದಮೇಲೆ ಅನಿಸುತ್ತೆ ನೈಟ್ ಕಿಚನ್ ಡಿಪಾರ್ಟ್ಮೆಂಟ್ ಇಬ್ಬರು ಪಾತ್ರೆ ತೊಳೆಯೋಕೆ ಒಟ್ಟಿಗೆ ಬಿಟ್ಟಿರು, ಇಬ್ಬರು ಪಾತ್ರೆ ತೊಳಿತಿದ್ವಿ ನಾವು ಮನೇಲಿದ್ದಾಗ. ಸೊ ಮಾತಾಡ್ತಾ ಓಕೆ ಇಬ್ಬರು ಮೈಸೂರೇ ಆಗಿದ್ರು ಅಲ್ಲ, ಸೊ ಎಲ್ಲ ಮಾತಾಡ್ತಾ ಇದ್ವಿ. ಇನ್ನೇನು ಪಾತ್ರೆ 1 hour 2 hours ನಾವು ಪಾತ್ರೆನೇ ತೊಳಿತಾ ಇದ್ವಿ ಬಿಗ್ ಬಾಸ್ ಮನೇಲಿ, ಅಷ್ಟು ಪಾತ್ರೆ ಇರ್ತಿದ್ದು ತೊಳೆಯೋಕ್ಕೆ. ಸೊ ತೊಳಿತಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾತಾಡ್ತಾ ಅದಾದಮೇಲೆ ನೆಕ್ಸ್ಟ್ BB ಕಾಲೇಜ್ ಅಂತ ಬಂತು. ಮಾತಾಡ್ತಾ ವೈಬ್ಸ್ ಕನೆಕ್ಟ್ ಆಯಿತು ನಮ್ಮಿಬ್ರದ್ದು. ಆಮೇಲೆ ನಾನು ಏನೇ ಹೇಳಿದ್ರು ಕೂಡ ಅವನು ಅರ್ಥ ಮಾಡ್ಕೋತಾ ಇದ್ದ ಆ ಮನೇಲಿ, ಇಲ್ಲ ಅವ್ನು ನನಗೆ ಏನೇ ಹೇಳಿದ್ರು ನಾನು ಅರ್ಥ ಮಾಡ್ಕೋತಾ ಇದ್ದೆ. ನನಗೆ ಆ ಕಂಫರ್ಟ್ ಝೋನ್ ಅವ್ನು ಕ್ರಿಯೇಟ್ ಮಾಡಿಕೊಟ್ಟ ಮನೇಲಿ. ಸೊ ಅದು ಒಂದು ರೀಸನ್ಗೆ ನನಗೆ ಬೇಗ ಅರ್ಥ, ಐ ಮೀನ್ ನನಗೆ ಅದೊಂದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ಕೂಡ ನನಗೆ ನೀನೇನು ಅಂತ ಗೊತ್ತು ಬಿಡು, ಓಕೆ ಫೈನ್ ಆರಾಮಾಗಿರು, ನೀನು ಜಾಸ್ತಿ ಕೋಪ ಮಾಡ್ಕೊಂಡ್ಬೇಡ, ಊಟ ಮಾಡು ಹೋಗು ಅಂತ ಹೇಳ್ತಿದ್ದ. ಈ ಚಿಕ್ಕ ವಿಷಯಗಳು ನನಗೆ ಇಷ್ಟ ಆಯಿತು ಸೂರಜ್ ವಿಷಯದಲ್ಲಿ. ಓಕೆ, ಸೊ ರಘು ಅವರು ಕೂಡ ನಿಮಗೆ ಆ ಒಂದು ಕಂಫರ್ಟ್ ಝೋನ್ನ ಕೊಟ್ಟರು, ಅವ್ರ ಜೊತೆ ಕೂಡ ನಿಮ್ಮ ಬಾಂಡಿಂಗ್ ಚೆನ್ನಾಗಿತ್ತು. ಸೊ ರಘು ಅಣ್ಣ ಬಗ್ಗೆ ಹೇಳೋದಾದ್ರೆ, ರಘು ಅಣ್ಣ ಇಸ್ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನಾನು ಸ್ಟಾರ್ಟಿಂಗ್ ರಘುವಣ್ಣನ ಜೊತೆ ಜಗಳ ಮಾಡಿರ್ತೀನಿ, ಕಿರ್ಚಾಡಿರ್ತೀನಿ, ಏನು ನೀವು ಡಿಸರ್ವೇ ಅಲ್ಲ ಕ್ಯಾಪ್ಟನ್ ಆಗೋಕ್ಕೆ ಅಂತೆಲ್ಲ ಜಗಳ ಮಾಡಿರ್ತೀನಿ. ಬಟ್ ಹೋಗ್ತಾ ಅವ್ರು ಮಾತಾಡ್ತಿದ್ದಿದ್ದು ಮಾತುಗಳು, ಅವ್ರು ಹೇಳ್ತಿದ್ದಿದ್ದು ಎಷ್ಟು ಅರ್ಥ ಆಗ್ತಿತ್ತು ಅಂತ ಅಂದರೆ ಲೈಫ್ನ ಈ ಥರನೂ ನೋಡ್ಬೋದಾ. ನಾನು ಬೇಸಿಕಲಿ ನಾನು ತುಂಬ ಓವರ್ ಥಿಂಕ್ ಮಾಡ್ತೀನಿ ವಿಷಯಗಳನ್ನ. ಅದು ಪಾಸಿಟಿವ್ ನೆಗೆಟಿವ್ ಸೈಡ್ ಎಲ್ಲ ಯೋಚನೆ ಮಾಡಿಬಿಟ್ಟಿರ್ತೀನಿ. ಈಗ ಅಪ್ಪಿತಪ್ಪಿ ಪಾಸಿಟಿವ್ ಆಯಿತು ಅಂದರೆ ಫೈನ್ ಈ ಥರ ಮಾಡೋಣ, ನೆಗೆಟಿವ್ ಆಯಿತು ಅಂದರೆ ಹಿಂಗೆ ಮಾಡೋಣ ಅಂತ ಎಲ್ಲ ಆ್ಯಂಗಲಿಂದನೂ ಯೋಚನೆ ಮಾಡಿರ್ತೀನಿ ಆಯಿತಾ. ಬಟ್ ರಘುವಣ್ಣನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಗೆ ಅನ್ನಿಸ್ತಿತ್ತು ಅಂದರೆ ಲೈಫ್ ಇಸ್ ಸೋ ಈಸಿ, ಯಾಕೆ ನಾವು ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ದು ರಘುವಣ್ಣನ ಜೊತೆ ಮಾತಾಡಬೇಕಾದ್ರೆ. ಆ ಒಂದೊಂದು ಪಾಯಿಂಟ್ಸ್ ನನಗೆ ರಘುವಣ್ಣ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ರಘು ಸರ್ ಅನ್ನೋದ್ರಿಂದ ರಘು ಅಣ್ಣ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಕೂಡ ಕಂಫರ್ಟ್ ಝೋನ್ ನನಗೆ ಕ್ರಿಯೇಟ್ ಮಾಡಿಕೊಟ್ರು. ಅವ್ರ ಜೊತೆ ಏನು ಬೇಕಾದ್ರೂ ನಾನು ಮಾತಾಡ್ಬೋದಿತ್ತು, ನಂಗೆ ಹಿಂಗೆ ಅನ್ನಿಸ್ತಿದೆ ರಘು ಅಣ್ಣ ಅಂತಲೂ ಹೇಳ್ಬೋದಿತ್ತು. ಸೊ ಆ ಒಂದು ಸ್ಪೇಸ್ ಅವ್ರು ನನಗೆ ಕ್ರಿಯೇಟ್ ಮಾಡಿಕೊಟ್ರು ಮನೇಲಿ. ಓಕೆ, ಸೊ ಈ ಕಂಫರ್ಟ್ ಝೋನ್ ಬಗ್ಗೆ ಮಾತಾಡ್ತಿರುವಾಗ ಆಬ್ವಿಯಸ್ಲಿ ನೀವು ಮಂಜು ಭಾಷಿಣಿ ಮ್ಯಾಮ್ ಜೊತೆ ಒಳಗೆ ಹೋಗಿದ್ರಿಂದ ಅವರು ಮುಂಚೆನೇ ಆಚೆ ಬಂದರು, ಬಟ್ ಸ್ಟಿಲ್ ಅವ್ರ ಜೊತೆ ಕೂಡ ನೀವು ಅಷ್ಟೇ ಕಂಫರ್ಟಬಲ್ ಆಗಿದ್ರಿ. ಅವ್ರ ಬಗ್ಗೆ ಹೇಳೋದಾದ್ರೆ, ಮಂಜು ಅಕ್ಕ ಇಸ್ ವೆರಿ ಸ್ವೀಟ್. ನನಗೆ ಅವ್ರು ಫಸ್ಟಿಗೆ ಕೊಟ್ಟಾಗ ಅವ್ರ ನೆಗೆಟಿವ್ ಶೇಡ್ಸಲ್ಲಿ ನೋಡಿದ್ದೆ ನಾನು. ಅದಕ್ಕಿಂತ ಮುಂಚೆ ಪುಟ್ಟಕ್ಕನ ಮಕ್ಕಳು ಮಾಡ್ತಿದ್ರಲ್ಲ ಅದ್ರಲ್ಲಿ ಒಂದಷ್ಟು ನೋಡಿದ್ದೆ ಆಯಿತಾ. ಹೇಗಿರ್ತಾರೆ ಇವ್ರ ಜೊತೆ, ಹೇಗಿರಲಿ ನಾನು ಇವ್ರ ಜೊತೆ, ನಾನು ಸುಮ್ಮನೆ ಒಂದು ಸ್ವಲ್ಪ ಕಾಲು ಎಳಿಯೋದು ತಲಾಟೆಗಳು ಮಾಡ್ತಿರ್ತೀನಿ, ಇವರೆಲ್ಲ ಸಹಿಸ್ಕೋತಾರ ಅನ್ನೋದೆಲ್ಲ ಇತ್ತು ನನಗೆ ಹೋಗೋಕ್ಕಿಂತ ಮುಂಚೆ. ಬಟ್ ಹೋಗ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಹೇಗಿದೆ ನನ್ನ ಜೊತೆ ಹಾಗೇ ಇರ್ತಿದ್ರು ಅವ್ರು ಯಾವಾಗಲೂ ಹೇಳ್ತಿದ್ರು, ನಿನ್ನ ನೋಡಿದೆ ನಂಗೆ ಹೆಂಗೋ ಸೆಲ್ಫ್ ನೋಡ್ದಂಗೆ ಆಗುತ್ತೆ ರಾಶಿ, ನೀನು ನನಗೆ ಸಿಕ್ಕಿದ್ದು ಜಂಟಿಯಾಗಿ ತುಂಬ ಖುಷಿ ಆಯಿತು, ನಿನ್ನಿಂದ ನಾನು ಒಂದಷ್ಟು ಜನ ಜೊತೆಲಿ ಮಾತಾಡೋಕ್ಕೆ ಬೆರೆಯೋಕ್ಕೆ ಚಾನ್ಸ್ ಸಿಕ್ತು ಅಂತ ಅವ್ರು ಹೇಳಿದರು ನನಗೆ. ಬಟ್ ನನಗೆ ಅಲ್ಲಿ ಏನೇ ಕನ್ಫ್ಯೂಷನ್ಸ್ ಆ 2 ವೀಕ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಆಯಿತಾ. ಯಾರ ಜೊತೆ ಮಾತಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಇದು ಸರಿನಾ ತಪ್ಪ ಅಂತ ನಮಗೆ ತುಂಬ ಕ್ವೆಶನ್ಸ್ ಇರುತ್ತೆ. ಆ ಟೈಮಲ್ಲಿ ಮಂಜು ಅಕ್ಕ ಕೂತ್ಕೊಂಡು ನನಗೆ ಹೇಳಿರೋದು ಉಂಟು. ಅವ್ರ ವೇಳೆ ಅವ್ರು ಹೇಳ್ತಿದ್ರು, ನಾನು ಇವಾಗ ಹೇಗೆ ನನ್ನ ಏಜಿಗೆ ನಾನು ಹೆಂಗೆ ಥಿಂಕ್ ಮಾಡಬೇಕಿತ್ತು, ಮಂಜು ಅಕ್ಕ ಹಾಗೆ ಹೀಗೆ ಅಂತ ಕಿರ್ಚಾಡ್ಬಿಡ್ತಿದ್ದೆ. ಅವರು ತುಂಬ ಮೆಚೂರ್ಡಾಗಿ ನನಗೆ ಕೂತ್ಕೊಂಡು ಹೀಗೆಲ್ಲ ರಾಶಿ ಹೀಗೆ ಅಂತ ಹೇಳಿರೋದು ಉಂಟು ಮನೇಲಿ. ಬಟ್ ಅವ್ರು ಹೋದಾಗ ತುಂಬ ಬೇಜಾರಾಯಿತು ನನಗೆ. ಓಕೆ, ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದರೂ ಸಾರಿ ಕೇಳಬೇಕು ಅಂತ ಅನಿಸಿದುಂಟಾ? ಸಾರಿ ಇಲ್ಲ. ಓಕೆ, ಸೊ ಬಿಗ್ ಬಾಸ್ ಶೋ ಇಂದ ನೀವು ನಿಮ್ಮ ಲೈಫನ್ನು ನೋಡೋ ಅಂಥ ದೃಷ್ಟಿಕೋನ ಬದಲಾಗಿದೆ ಅಂತ ಹೇಳಿದರೆ ಯಾವ ರೀತಿ ಬದಲಾಗಿದೆ?
ನಾನು ಮುಂಚೆಯಿಂದನೂ ಯಾರನ್ನೂ ಈಸಿಯಾಗಿ ನಂಬಲ್ಲ. ನಂಬಿದ್ರೆ ತುಂಬ ನಂಬಿಡ್ತೀನಿ, ಓಕೆನಾ. ಬಟ್ ಇವಾಗ ಹೇಗಿದೆ ಆಚೆ ಬಂದಾದಮೇಲೆ ಅಂತ ಅಂದರೆ, ಆ ಒಂದು ಮುಂಚೆ ನಾನು ಟ್ರಸ್ಟ್ ಇಶ್ಯೂಸ್ ಅನ್ನೋದಿತ್ತು ಆಯಿತಾ ನನ್ನ ಲೈಫಲ್ಲಿ. ಈಗ ಆಚೆ ಬಂದಾದ್ಮೇಲೆ ಅವ್ರು ಹೇಳ್ತಿರೋದು ನಿಜನಾ ಇಲ್ಲ ಶುಗರ್ ಕೋಟ್ ಮಾಡಿ ಹೇಳ್ತಿದ್ದಾರಾ, ಓಕೆ ಅನಲೈಸ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿದೆ ಆಚೆ ಬಂದಾದ್ಮೇಲೆ ಅಂತ ಅನ್ನಿಸ್ತು. ಅದಕ್ಕೆ ನಾವು ಅಮ್ಮ ಹೇಳ್ತಿದ್ರು, ಪ್ಲೀಸ್ ಮುಂಚೆ ಹೇಗಿದ್ದೆ ಹಾಗೆ ಇದ್ಬಿಡು, ನೀನು ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡ, ತುಂಬ ಅನಲೈಸ್ ಮಾಡೋಕ್ಕೆ ಹೋಗ್ಬೇಡ, ಆರಾಮಾಗಿರು, ಜಾಸ್ತಿ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ಓಕೆ. ಸೊ ನೀವಾಗಲೇ ಹೇಳಿದ್ರಿ ಟಾಸ್ಕ್ ಅಂತ ಬಂದರೆ ಅಡುಗೆ ಮನೆ ಡ್ಯೂಟಿನೇ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ. ಬಟ್ ಬಿಗ್ ಬಾಸ್ ಡಿಸೈನ್ ಮಾಡುವಂಥ ಟಾಸ್ಕ್ಗಳೆಲ್ಲ ತುಂಬ ಚೆನ್ನಾಗಿರ್ತಾ ಇತ್ತು, ಕ್ರಿಯೇಟಿವ್ ಆಗಿರ್ತಾ ಇತ್ತು. ಸೊ ಆ ಟಾಸ್ಕ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಎಷ್ಟೊಂದು ಸಲ ಕ್ರಿಯೇಟಿವ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೀವಿ, ಎಷ್ಟು ಚೆನ್ನಾಗಿ ನೀವು ಡಿಸೈನ್ ಮಾಡ್ತೀರಾ, ಇಷ್ಟು ಚೆನ್ನಾಗಿ ಅಂದರೆ. ಈಗ ನಾನು ಒಬ್ಬಳನ್ನೇ ಅವರು ತಗೊಂಡು ಟಾಸ್ಕ್ ಡಿಸೈನ್ ಮಾಡೋಕ್ಕಲ್ಲ, ಇಡೀ ಮನೆಯವ್ರನ್ನ ಅವರು ಕ್ಯಾಲ್ಕುಲೇಟ್ ಮಾಡಿ ಅವ್ರ ಸ್ಟ್ರೆಂತ್ನ ನೋಡಿ ಅವ್ರು ಹೇಗೆ ಆಡ್ತಾರೆ ಅಂತ ಇಡೀ ಮನೆಯವ್ರಿಗೋಸ್ಕರ ಅವ್ರು ಒಂದು ಟಾಸ್ಕ್ ಡಿಸೈನ್ ಮಾಡಬೇಕು. ಅದನ್ನಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ನಾವು ಎಲ್ಲರೂ ಆಟಾಡೋ ಥರ ಮಾಡ್ತಾರೆ ಗೊತ್ತಾ. ಈಗ ನಾನು ಫಿಸಿಕಲ್ ಅಂತ ಬಂದಾಗ ಗೊತ್ತು, ಹುಡುಗಿರಲ್ಲಿ ರಾಶಿ ಈಸ್ ವೆರಿ ಸ್ಟ್ರಾಂಗ್ ಅನ್ನೋದು ಗೊತ್ತಿರತ್ತೆ. ಬಟ್ ನನ್ನ ಜೊತೆಗೆ ನಾನು ರಕ್ಷಿತಾ ಆಡ್ತಿದ್ದಾರೋ ಇಲ್ಲ ಕಾವ್ಯ ಇದ್ದಾರೋ ಸ್ಪಂದನ ಇದ್ದಾರೆ ಅಂತ ಅಂದಾಗ ನಾವು ಅಷ್ಟು ಜನಕ್ಕೂ ನೋಡಿ ಅವ್ರು ಡಿಸೈನ್ ಮಾಡಬೇಕಿತ್ತು ಒಂದು ಟಾಸ್ಕ್. ನಮಗೆ ಖುಷಿ ಆಗ್ತಿತ್ತು, ವಾವ್ ಎಷ್ಟು ಚೆನ್ನಾಗಿ ಟಾಸ್ಕ್ ಡಿಸೈನ್ ಮಾಡಿದ್ದಾರೆ, ನಾವೆಲ್ಲ ಚೆನ್ನಾಗಿ ಆಡ್ಬೋದು. ಬರೀ ಫಿಸಿಕಲ್ ಅನ್ನೋದು ಮಾತ್ರ ಮ್ಯಾಟ್ರ್ ಆಗಲ್ಲ, ನಾವು ಹೇಗೆ ಸ್ಟ್ರಾಟಜಿ ಯೂಸ್ ಮಾಡ್ತೀವಿ, ಅದು ಹೇಗೆ ವಿನ್ ಆಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಟಾಸ್ಕ್ ಅಂತ ಬಂದಾಗ ತುಂಬ ಖುಷಿಯಾಗಿರ್ತಿತ್ತು. ಟಾಸ್ಕ್ ಇಲ್ದಿದ್ದ ವೀಕಲ್ಲಿ ಟಾಸ್ಕ್ ಇಲ್ವಾ, ಇಲ್ಲ ಯಾರೋ ನನ್ನನ್ನು ಆಚೆ ಇಟ್ಟರೆ ಓಕೆ ಶಿ ಸ್ಟ್ರಾಂಗ್ ಅಂದ್ಕೊಂಡು ಎಷ್ಟೊಂದು ಸಲ ಆಚೆ ಇಟ್ಟಿದ್ದಾರೆ ನನಗೆ, ಅವಾಗ ಬೇಜಾರಾಗ್ತಿತ್ತು. ಇಲ್ಲ ನನಗೆ ಕ್ಯಾಪ್ಟನ್ಸಿ, ನಾನು ಕ್ಯಾಪ್ಟನ್ ಆದಾಗ ಟಾಸ್ಕ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ರು, ಯಾವ ಟಾಸ್ಕು ಯಾಕೆ ಆಡೋಕ್ಕಾಗ್ತಿಲ್ಲ ನನಗೆ ಅನ್ನೋದು ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ಟಾಸ್ಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಓಕೆ. ಸೊ ಬಿಗ್ ಬಾಸಲ್ಲಿ ನಿಮ್ಮ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ಸ್ ಹೇಳಿ ಅಂದರೆ ಯಾವುದು ಹೇಳ್ತೀರಾ? ಬೆಸ್ಟ್ ಅಂತ ತೊಗೊಂಡ್ರೆ ಬಿಗ್ ಬಾಸ್ ಜರ್ನಿನೇ ಒಂಥರ ಬೆಸ್ಟ್ ನನಗೆ. ಅದರಲ್ಲಿ ಬೆಸ್ಟ್ ಅಂತ ತೊಗೊಂಡ್ರೆ ಫ್ಯಾಮಿಲಿ ವೀಕ್, ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಬಂದಿದ್ದ ವೀಕು. ಫಸ್ಟ್ ಅಂತ ಆ ಥರ ಹೇಳಲ್ಲ, ಒಂದು ಸಿಚುವೇಶನ್ ಬರುತ್ತೆ, ನಾನು ಮನೆಯಿಂದ ಹೊರಡ್ತೀನಿ ಮನೆಯಲ್ಲಿ ಇರಲ್ಲ ಅಂತ ಹೇಳಿರೋದು ಒಂದು ಸಿಚುವೇಶನ್ ಇತ್ತು. ದಟ್ ಧ್ರುವಂದು ನಂದು ಒಂದು ಟಾಪಿಕ್ ಆಗಿರುತ್ತೆ ಮನೇಲಿ. ಅದು ವೀಕೆಂಡ್ ಎಪಿಸೋಡ್ ಆದಮೇಲೆ ನಾನು ಹತ್ಕೊಂಡು ಬಿಗ್ ಬಾಸ್ ನಾನು ಇರಲ್ಲ ಮನೇಲಿ, ಪ್ಲೀಸ್ ನನ್ನನ್ನು ಕಳಿಸ್ಬಿಡಿ, ನಂಗೆ ಇದು ಕಷ್ಟ ಆಗ್ತಿದೆ ಇಲ್ಲಿ ಇರೋಕ್ಕೆ, ಇದೆಲ್ಲ ಈ ಥರ ಎಲ್ಲ ಆಗಿ ಮತ್ತೆ ನೆಕ್ಸ್ಟ್ ಯಾರ ಜೊತೆ ಮಾತಾಡಲಿ, ನಾನು ಹೇಗೆ ರಿಯಾಕ್ಟ್ ಮಾಡಲಿ ಅನ್ನೋ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಆ ವೀಕ್ ನಾನು ಸಿಕ್ಕಾಪಟ್ಟೆ ಲೋ ಫೀಲ್ ಮಾಡಿದ್ದುಂಟು, ನನಗೆ ಯಾರ ಜೊತೆನೂ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅದು ಒಂದು ಡಿಲೀಟ್ ಮಾಡಬೇಕು ಅಂತ ಆಪ್ಷನ್ ಕೊಟ್ಟರು, ಆ ವೀಕ್ನ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಓಕೆ. ಬಟ್ ಆ ಲೋ ಫೀಲಿಂಗಿಂದ ನೀವೇ ಈಗ ಹೇಳಿದ್ರಿ, ನಾನು ಒಳಗೆ ಹೋದ್ಮೇಲೆ ಯಾರ ಜೊತೆ ಅಡ್ಜಸ್ಟ್ ಆಗಿ ಹೇಗೆ ಮಿಂಗಲ್ ಆಗ್ತೀನಿ ಅನ್ನೋ ಕ್ವೆಶನ್ ಮಾರ್ಕ್ ಇತ್ತು ಅಂತ. ಸೊ ಆ ಒಂದು ವೀಕ್ ಆದಮೇಲೆ ಆ ಲೋ ಫೀಲಿಂಗಿಂದ ಆಚೆ ಬರೋಕ್ಕೆ ನಿಮಗೆ ಯಾರಿಂದ ಹೆಚ್ಚು ಸಹಕಾರ ಸಿಕ್ತು ಅಂತ ಅನಿಸ್ತು? ನನಗೆ ಸೂರಜ್ ಕಡೆಯಿಂದ. ನನಗೆ ಅವತ್ತು ಹೋಗ್ತೀನಿ ಅಂತ ಹೇಳಿದಾಗಲೂ ಕೂಡ ಸೂರಜ್ ಮತ್ತು ಸ್ಪಂದನ ಇಬ್ಬರು ಬಂದರು. ಯು ಆರ್ ವೆರಿ ಸ್ಟ್ರಾಂಗ್ ಪರ್ಸನ್, ಹಿಂಗೆಲ್ಲ ಹೇಳಂಗಿಲ್ಲ ನೀನು ಅಂತೆಲ್ಲ ಅವರಿಬ್ಬರು ಹೇಳಿದ್ರು. ಅದಾದಮೇಲೆ ಸೂರಜ್ ವಾಸ್ ದೇರ್ ಫಾರ್ ಮಿ. ನೀನು ಈ ಥರ ಎಲ್ಲ ನೀನು ಹತ್ಕೊಂಡು ಕುತ್ಕೊಂಡು ನೀನು ಇದಲ್ವೇ ಅಲ್ಲ, ನನಗೆ ಏನೇ ಆದರೂ ಸ್ವಲ್ಪ ಟೈಮ್ ಬೇಕಾಯ್ತಾ ನಾನು ಅದರಿಂದ ಆಚೆ ಬರೋಕ್ಕೆ. ನಾನು ಎಷ್ಟೇ ಆಚೆ ಬಂದು ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ಟ್ರೈ ಮಾಡ್ತಿರೋ ಕೂಡ ಡೀಪ್ ಡೌನ್ ನನಗೆ ಅದೊಂದೆಲ್ಲೋ ಮನಸ್ಸಲ್ಲಿ ಇರ್ತಿತ್ತು, ಬೇಜಾರಾಗ್ತಿತ್ತು. ಬಟ್ ಆಚೆ ಕಡೆ ನೋ ನಾನು ಫೈನ್, ನಾನು ಸ್ಟ್ರಾಂಗಾಗೇ ಇದ್ದೀನಿ, ನನಗೆ ಇದರಿಂದ ಏನೂ ಎಫೆಕ್ಟ್ ಆಗಿಲ್ಲ ಅನ್ನೋದು ನಾನು ತೋರಿಸ್ಕೊತಿದ್ದೆ. ಬಟ್ ನನಗೆ ಗೊತ್ತಿತ್ತು, ನನ್ನ ಫೇವ್ರೆಟ್ ಸ್ಪಾಟ್ ಒಂದಿತ್ತು, ಬಾಲ್ಕನಿಗೆ ಹೋಗ್ತಾ ಇದ್ದೆ, ಅಲ್ಲಿ ಕುತ್ಕೊತಿದ್ದೆ, ಅಲ್ಲಿ ನಾನು ಅಳ್ತಾ ಇದ್ದೆ ಕುತ್ಕೊಂಡು, ನಂಗೆ ಆಗ್ತಾಯಿಲ್ಲ, ನಂಗೆ ತುಂಬ ಹಿಂಸೆ ಆಗ್ತಿದೆ ಅಂತ. ಬಟ್ ಆಚೆ ಕೆಳಗಡೆ ಬರ್ತಿರ್ಬೇಕಾದ್ರೆ ಆರಾಮಾಗಿದ್ದೀನಿ ನಾನು, ನಂಗೆ ಏನೂ ಎಫೆಕ್ಟ್ ಆಗ್ತಿಲ್ಲ ಅನ್ನೋ ಥರ ಬರ್ತಾಯಿದೆ. ಬಟ್ ಇದು ಗೊತ್ತಿದ್ದಿದ್ದು ಸೂರಜ್ಗೆ ಮಾತ್ರ. ಸೂರಜ್ ಬಂದು ನನಗೆ ಆರಾಮಾಗಿರೋ, ಅಳ್ಬೇಡ ನೀನು ಅಂದ್ಕೊಂಡು ಅವ್ನು ಯಾವಾಗಲೂ ನಂಗೆ ಸಪೋರ್ಟಿವ್ ಆಗಿ ನಿಂತಿದ್ದ ಮನೇಲಿ. ಓಕೆ. ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ರಿ ಅಂತ ಹೇಳಿದ್ರಿ. ಆಚೆ ಬಂದಮೇಲೆ ಏನನ್ನು ಮಿಸ್ ಮಾಡ್ಕೋತಿದ್ದೀರಾ ಬಿಗ್ ಬಾಸ್ ಮನೇಲಿ? ಬಿಗ್ ಬಾಸ್ ವಾಯ್ಸ್, ಬಿಗ್ ಬಾಸ್ ಮನೆಯೇ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ನಾನು ಸ್ಟೇಜಲ್ಲೂ ಹೇಳ್ತೀನಿ, ಆಚೆ ಕಡೆ ಪ್ರಪಂಚಕ್ಕಿಂತ ಬಿಗ್ ಬಾಸ್ ಮನೇಲೇ ಚೆನ್ನಾಗಿದ್ವಿ ನಾವು. ಇಲ್ಲ ಆಚೆ ಕಡೆ ಎಷ್ಟೊಂದು ವಿಷಯಗಳು ತಲೆಯಲ್ಲಿ ಓಡ್ತಿರುತ್ತೆ, ಏನು ಪ್ರಾಜೆಕ್ಟ್ ನೆಕ್ಸ್ಟ್ ಏನು, ಇದೇನೋ ರೆಂಟ್ ಪೇ ಮಾಡಬೇಕು, ಇದ್ರದ್ದೇನೋ ಬಿಲ್ ಪೇ ಮಾಡಬೇಕು, ರೀಚಾರ್ಜ್ ಮಾಡಿಸ್ಬೇಕು, ಇದೆಲ್ಲ ಇರುತ್ತೆ ಅಲ್ವಾ. ಬಟ್ ಬಿಗ್ ಬಾಸ್ ಮೇಲೆ ಅದೇನೋ ಯೋಚನೆಗಳಿರಲ್ಲ, ಬರೀ ಬಿಗ್ ಬಾಸ್ ಯೋಚನೆ ಮಾತ್ರ ಇರುತ್ತೆ. ಸೊ ಬಿಗ್ ಬಾಸ್ ಮನೆಯೇ ಚೆನ್ನಾಗಿತ್ತು. ಇನ್ನೂ 1-2 ತಿಂಗಳು ನಮ್ಮನ್ನು ಲಾಕ್ ಮಾಡ್ತಾರೆ, ನಾನು ಬಿಗ್ ಬಾಸ್ ಮನೇಲೇ ಇರ್ತೀನಿ.
ನೋಡಿ ಮತ್ತೆ ಮುಂದಿನ ಸೀಸನ್ಗೆ ವಾಪಸ್ ಒಳಗೋಗೋ ಅವಕಾಶ. ಓಕೆ, ಸೊ ಬಿಗ್ ಬಾಸ್ ಸೀಸನ್ 12 ನಿಮ್ಮ ಕರಿಯರ್ಗೆ ನೆರವಾಗುತ್ತೆ, ಒಂದು ಬ್ರೇಕ್ ಕೊಡುತ್ತೆ ಅಂತ ಅನಿಸಿದ್ರೆ ಹೇಗೆ ಅಂತ ಅನಿಸುತ್ತೆ? ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ನನಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಯಾರೋ ಒಂದಷ್ಟು ಜನ ನೋಡಬೇಕು, ನನಗೆ ಇವ್ರು ಗೊತ್ತು ರಾಶಿಕಾ ಅಂತ ರೆಕಗ್ನೈಸ್ ಮಾಡಬೇಕು ಅನ್ನೋದು ಬಂದಿರುತ್ತೆ. ನನಗೆ ಅದು ಎಲ್ಲೂ ಸಿಗಲಿಲ್ಲ. ಈವನ್ ನಾನು ಸೀರಿಯಲ್ ಮಾಡ್ತಿದ್ದಾಗಲೂ ಕೂಡ ನಾನು ಅಂದ್ಕೊತಿದ್ದೆ, ಯಾಕೆ ನನ್ನ ಲಕ್ ಇಷ್ಟು ಕೆಡ್ದಾಗಿದೆ, ನಾನು ಇಲ್ಲಿ ಇರ್ತೀನ ನಾನೇನೋ ಓಕೆ ಇಂಡಸ್ಟ್ರಿಗೆ ಬರ್ತೀನಿ ಅಂದ್ಕೊಂಡು ಏನೋ ಬಂದ್ಬಿಟ್ಟೆ ನಾನು. ಬಟ್ ಆಗತ್ತಾ ಇಂಡಸ್ಟ್ರಿ ನನಗೆ ಅಂದ್ಕೊಂಡಿದ್ದೆಲ್ಲ ತುಂಬ ಯೋಚನೆ ಇತ್ತು. ನಂತರ ಸೀರಿಯಲ್ ಮಾಡ್ತಿದ್ದೆ, ಸೀರಿಯಲ್ ಅರ್ಧಕ್ಕೆ ಸ್ಟಾಪ್ ಆಯಿತು, ಇನ್ನೊಂದು ಸೀರಿಯಲ್ ಮಾಡಿದೆ, ಅರ್ಧಕ್ಕೆ ಸ್ಟಾಪ್ ಆಯಿತು. ಸೊ ಇದೇ ಥರ ನಾನು ಸೀರಿಯಲ್ ಅಂತ ಬಂದಾಗ ನನ್ನ ಸೀರಿಯಲೆಲ್ಲ ಅರ್ಧಕ್ಕೆ ಸ್ಟಾಪ್ ಆಯಿತು. ಇಲ್ಲ ಸೆಕೆಂಡ್ ಜನ್ರೇಷನ್ ಒಂದು ಹೊಸ ಸ್ಟೋರಿ ಲೈನ್ ಸ್ಟಾರ್ಟ್ ಮಾಡಿದ್ರು, ಆವಾಗಲೂ ಮಾಡ್ತಿದ್ದೆ, ಅದು ಒಂದು 5-6 ತಿಂಗಳಿಗೆ ಸ್ಟಾಪ್ ಆಗೋಯಿತು. ಲೈಕ್ ಹತ್ತಿರೋದು ಉಂಟು, ನಾನು ಇಂಡಸ್ಟ್ರಿ ಬಿಟ್ಬಿಡ್ತೀನಿ ಅಮ್ಮ, ಇದು ನನಗೆ ಆಗಬರಲ್ಲ, ನನ್ನ ಕೆರಿಯರ್ ಏನಿದೆ ನಾನು ನೋಡ್ಕೊಂಡು ಹೋಗ್ತೀನಿ ಅನ್ನೋದು ಹೇಳಿರೋದು ಉಂಟು ಮನೇಲಿ. ಬಟ್ ಅವಾಗ ಅಮ್ಮ ಹೇಳಿದ್ದು ಅಷ್ಟೇ, ನೀನು ಇಷ್ಟು ವರ್ಷಗಳು ಫೈಟ್ ಮಾಡಿದ್ಯಾ, ನೀನು ಇದಕ್ಕೆಲ್ಲ ನೀನು ಬೇಜಾರು ಮಾಡಿಕೊಂಡು ಬಿಡಬಾರ್ದು, ವರ್ಕ್ ಮಾಡು, ನೀನೇನು ತಪ್ಪು ಮಾಡ್ತಿದ್ಯಾ ಅಂದ್ಕೊಂಡು ನಿನಗೆ ಗೊತ್ತಿರುತ್ತೆ, ಅದನ್ನು ಸರಿ ಮಾಡ್ಕೊ ಅಂತ ಹೇಳಿರೋದು ಉಂಟು. ಮತ್ತು ಅದಕ್ಕೆ ನಾನು ಕಮ್ಬ್ಯಾಕ್ ಆಗಿದ್ದು, ಸ್ವಲ್ಪ ಟೈಮ್ ತೊಗೊಂಡು ಸಿನಿಮಾ ಮಾಡಬೇಕಂತ ಮುಂಚೆ ನಾನು ಆಸೆ ಇತ್ತು. ಸೊ ಅದಕ್ಕೆ ಸೀರಿಯಲ್ನೆಲ್ಲ ನಾನು ಸ್ಟಾಪ್ ಮಾಡಿ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಆವಾಗಲೇ ಮನದ ಕಡಲು ಸಿಗೋದು. ಮನದ ಕಡಲು ಕೂಡ ಮಾಡಿದಾಗಲೂ ಕೂಡ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಅದೆಲ್ಲೋ ಅಷ್ಟು ರೀಚ್ ಆಗಲಿಲ್ಲ. ಆ ಒಂದು ಬಬಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಈ ಸಿನಿಮಾ ರಿಲೀಸ್ ಆಯ್ತಾನೆ ನೆಕ್ಸ್ಟ್ ನಾವೇ ಒಂದು ನೆಕ್ಸ್ಟ್ ಟಾಪ್ ಹೀರೋಯಿನ್ ಆಗಬೇಕು, ಹೀಗೆ ನನ್ನ ಜರ್ನಿ ಹೀಗೆ ಕಂಟಿನ್ಯೂ ಆಗುತ್ತೆ, ಎಲ್ಲರೂ ರಾಶಿಕಾ ಅಂತ ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಒಂದಿರತ್ತೆ. ಬಟ್ ಅದು ಎಲ್ಲೂ ಆಗಿಲ್ಲ. ಅದು ಒಂದು ಸಿಕ್ಕಾಬಡೆ ಬೇಜಾರಾಗಿತ್ತು ನನಗೆ. ಬಟ್ ಅದೊಂದು ಹೋಪ್ ಇಟ್ಕೊಂಡು ಈಗ ಯಾರೇ ನನಗೆ ಕಾಲ್ ಮಾಡಿದ್ರು ಕೂಡ, ಓಕೆ ನೀವು ಯೋಗರಾಜ್ ಭಟ್ ಸರ್ ಜೊತೆ ಸಿನಿಮಾ ಮಾಡಿದ್ದೀರಾ ಅನ್ನೋದು ಬಂದಿತ್ತು ಇಂಡಸ್ಟ್ರಿ ಅವರಿಗೆ. ಬಟ್ ಇಂಡಸ್ಟ್ರಿ ಇಲ್ದಿರೋರಿಗೆ ಯಾರಿಗೂ ರಾಶಿಕಾ ಯಾರೋ ಅನ್ನೋದು ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಂಗೆ ಇನ್ನೊಂದು ಸಿನಿಮಾ ಸಿಗುತ್ತೆ, ಪ್ಯಾರ್ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಆವಾಗ ನಂಗೆ ಬಿಗ್ ಬಾಸ್ ಕಾಲ್ ಬರುತ್ತೆ, ಹೇಗೆ ಏನು ಅನ್ನೋದು, ಹೋಗೋದು ಬೇಡ ಅಂತ ನಾನಿದ್ದೆ. ಬಟ್ ನಮ್ಮ ಮನೇಲಿ ಸರಿ ಹೋಗ್ಬಿಟ್ಟು ನೋಡು ಅಂತ ಅವ್ರಿಗೆ ಏನು ಅನ್ನಿಸ್ತು ಅದನ್ನು ನನಗೆ ಹೇಳ್ತಾರೆ. ಅದಾದಮೇಲೆ ಕರೆಕ್ಟ್ ಅಲ್ವಾ, ನೋಡೋಣ, ಅದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ, ನಾನು ಏನು ಅಂತ ತಿಳ್ಕೊಳ್ಬೇಕಾಗಿರುತ್ತೆ, ಅದನ್ನೆಲ್ಲ ಹೇಗೆ ಆ ಚಾಲೆಂಜಸ್ನ ಹೇಗೆ ಫೇಸ್ ಮಾಡ್ತೀನಿ, ಆ ಪೊಟೆನ್ಷಿಯಲ್ ನನಗಿದೆಯಾ ಅನ್ನೋದು ನಂಗೆ ತಿಳ್ಕೊಳ್ಬೇಕಾಗಿರುತ್ತೆ. ಬಟ್ ಇವಾಗ ಆಚೆ ಬಂದಾದಮೇಲೆ ಚಿಕ್ಕ ಮಕ್ಕಳು ಕೂಡ ಬಂದ್ಬಿಟ್ಟು ರಾಶಿಕಾ ಅಂತ ಹೇಳ್ತಾರೆ, ಗೊತ್ತಾ. ನಾನು ಬಿಗ್ ಬಾಸಿಂದ ಅರ್ನ್ ಮಾಡಿದ್ದು ಅದಕ್ಕೆ ನಾನು ಯಾವತ್ತಿಗೂ ಗ್ರೇಟ್ಫುಲ್ ಆಗಿರ್ತೀನಿ. ಜನರ ಪ್ರೀತಿ. ಎಸ್. ಓಕೆ, ಸೊ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ನೆನಪಾಗೋದು ಸುದೀಪ್ ಸರ್. ಸೊ ಹೋಸ್ಟ್ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ, ಸುದೀಪ್ ಸರ್ ನಮಗೆ ಹೇಗಿದ್ರು ಅಂತಾನೆ, ಸುದೀಪ್ ಸರ್ ಬಿಗ್ ಬಾಸ್ ನಮಗೆ ಮಾತಾಡೋಕ್ಕೆ ಸಿಗ್ತಿದ್ದಿದ್ದೆ ಇವರಿಬ್ಬರು. ಸುದೀಪ್ ಸರ್ ವೀಕೆಂಡ್ ಬಂದು ನಾವು ಮಾಡಿದ ತಪ್ಪುಗಳನ್ನ ಅವ್ರು ಕರೆಕ್ಟ್ ಮಾಡ್ತಾಯಿದ್ರು, ಬೈತಾಯಿದ್ರು, ಅದು ನಾವು ತಿದ್ದಿ ಬುದ್ಧಿ ಹೇಳ್ತಾಯಿದ್ರು. ನಮ್ಮ ಫ್ಯಾಮಿಲಿಯಿಂದೆಲ್ಲ ದೂರ ಇರ್ತೀವಿ, ನಮಗೆ ಫ್ಯಾಮಿಲಿಯಾಗಿ ನಿಂತಿದ್ದಿದ್ದೆ ಅವರಿಬ್ಬರು ಆ ಜರ್ನಿಲಿ. ನಮಗೆ ನಾವು ಏನೇ ಹೇಳಿದ್ರು ಕೂಡ ಬಿಗ್ ಬಾಸ್ ನಾನಿದ್ದೀನಿ ಅಂತ ಒಂದು ಮಾತು ಹೇಳ್ತಿದ್ರು. ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾಯಿದ್ರು, ಸುದೀಪ್ ಸರ್ ತಪ್ಪೋ ಸರಿನೋ ಏನೇ ನಾವಲ್ಲಿ ಮಾಡಿದ್ರು ನಮಗೆ ಕರೆಕ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ವೀಕ್ಗೆ ಅವ್ರು ನಮಗೇನು ವೀಕೆಂಡಲ್ಲಿ ಹೇಳ್ತಿದ್ರು, ನೆಕ್ಸ್ಟ್ ವೀಕಿಗೆ ಅದೇ ನಮಗೆ ಪಾಯಿಂಟ್ಸ್, ಲೈಕ್ ಓಕೆ ಇದನ್ನೆಲ್ಲ ಹೇಳಿದ್ದಾರೆ, ಇದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅಂತ ಇರ್ತಿತ್ತು. ನಾವು ಸ್ಮೈಲ್ ಮಾಡಿಲ್ಲ ಅಂದರೂ ಕೂಡ ಸುದೀಪ್ ಸರು ಈಗ ನಮಗೇನೋ ಬೈದ್ಬಿಟ್ಟಿರ್ತಾರೆ, ಆಯಿತಾ, ಏನೋ ಹೇಳಿರ್ತಾರೆ, ನಾವು ಬೇಜಾರಲ್ಲಿ ಕೂತಿರ್ತೀವಿ, ಈಗ ನೋಡ್ಬಿಟ್ಟು ಸ್ಮೈಲ್ ಅಂತ ಹೇಳ್ತಾರೆ. ಅಷ್ಟು ಚಿಕ್ಕ ಚಿಕ್ಕ ವಿಷಯನೂ ಸುದೀಪ್ ಸರ್ ನೋಟಿಸ್ ಮಾಡಿ ನಮಗೆ ಹೇಳ್ತಾ ಇದ್ದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ವಿ ಆರ್ ಸೋ ಬ್ಲೆಸ್ಡ್. ನಾವು ಎಷ್ಟೊಂದು ಜನ ಅಭಿಮಾನಿಗಳು ಸುದೀಪ್ ಸರ್ನ ಮೀಟ್ ಮಾಡೋಕ್ಕಾಗಿರಲಿ ಕಾಯ್ತಾ ಇರ್ತಾರೆ. ಸುದೀಪ್ ಸರು ಎವ್ರಿ ವೀಕೆಂಡ್ ನಮಗೆ ಬಂದು ನಮ್ಮನ್ನ ಮಾತಾಡ್ತಾರೆ. ರಾಶಿಕಾ ಅಂತ ಹೇಳಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅವ್ರು ಎಷ್ಟೇ ಇನ್ನು ಸೀಸನ್ಸ್ ಮಾಡಿದ್ರು ಕೂಡ ನಾವು ಮಾತಾಡಿದ್ರು ಕೂಡ ರಾಶಿಕಾ ಅಂತ ಹಾಯ್ ಅಂತ ಮಾತಾಡಿಸ್ತಾರೆ. ಫ್ಯಾನ್ ಆಗಿ ಇನ್ನೇನು ಬೇಕು ಅದಕ್ಕಿಂತ ಹೆಚ್ಚಾಗಿ. ಅವ್ರನ್ನ ನೋಡ್ತಿದ್ದೆ ನಮಗೊಂದು ಖುಷಿ ಆಗ್ತಿತ್ತು. ಎವ್ರಿ ವೀಕ್ ನಾವು ಹೇಗಿರ್ತಿತ್ತು ಅಂದರೆ, 1 ವೀಕ್ ಒಂಥರ ಅಂದರೆ ವೀಕೆಂಡ್ ಒಂಥರ ಇರ್ತಿತ್ತು. ಇವತ್ತು ಸುದೀಪ್ ಸರ್ ಬರ್ತಾರೆ, ಸುದೀಪ್ ಸರ್ ಜೊತೆ ಇಡೀ ದಿನ ನಾವು ಸುದೀಪ್ ಸರ್ ಜೊತೆ ಮಾತಾಡ್ತಿದ್ದೀವಿ ಇವತ್ತು ಅನ್ನೋ ಒಂದು ಖುಷಿ ಇರ್ತಿತ್ತು. ವೀಕೆಂಡ್ ಮುಗ್ದಿದ ತಕ್ಷಣ ಮತ್ತೆ ನಾವು ಫ್ರೈಡೇಗೆ ವೆಯ್ಟ್ ಮಾಡ್ತಾಯಿದ್ವಿ, ಯಾವಾಗ ಸುದೀಪ್ ಸರ್ ಬರ್ತಾರೆ, ಯಾವಾಗ ಸುದೀಪ್ ಸರ್ ಜೊತೆ ಮಾತಾಡ್ತೀವಿ, ಅವ್ರು ಏನೇನು ಹೇಳ್ತಾರೆ, ಬೈಸ್ಕೋತೀವೋ ಏನೋ ಇನ್ನೊಂದು. ಬಟ್ ನಮಗೆ ಸುದೀಪ್ ಸರ್ ಎವ್ರಿ ವೀಕ್ ಬರಬೇಕಿತ್ತು. ಅವ್ರು 1 ವೀಕ್ ಬಂದಿರಲ್ಲ, ಆಯಿತಾ, ಅವತ್ತು ನಾವು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ ಪ್ರತಿ ಕಾರ್ನರಲ್ಲೂ ಪ್ರತಿ ಕ್ಯಾಮ್ರಾಗೂ ಹೋಗಿ ಹೇಳ್ತಾ ಇದ್ವಿ, ಸುದೀಪ್ ಸರ್ ವಿ ಮಿಸ್ ಯು, ನೆಕ್ಸ್ಟ್ ವೀಕ್ ಪ್ಲೀಸ್ ಮಿಸ್ ಮಾಡ್ದಲೇ ಬನ್ನಿ ಅಂತ ಹೇಳ್ತಾ ಇದ್ವಿ. ಸೊ ಬಿಗ್ ಬಾಸ್ ಶೋನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ?
ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನನಗೆ ಹೇಗಿರ್ತಿತ್ತು ಅಂದರೆ ನಾನು ಬಿಗ್ ಬಾಸ್ ಸ್ವಲ್ಪ ಫಾಲೋ ಮಾಡ್ತಿದ್ದೆ ಆಯಿತಾ. ಇದು ಸ್ಕ್ರಿಪ್ಟೆಡ್, ಮುಂಚೆನೇ ಹೇಳ್ಕೊಡ್ತಾರೆ, ಇಲ್ಲ ಬಂದ್ಬಿಟ್ಟು ಒಂದು ಸ್ಕ್ರಿಪ್ಟ್ ಥರ ಏನೋ ಕೊಡ್ತಾರೆ, ಅದನ್ನು ಕಂಟೆಸ್ಟೆಂಟ್ಸ್ ಎಲ್ಲ ಫಾಲೋ ಮಾಡ್ತಾರೆ. ನಾಮಿನೇಷನ್ಸ್, ಈ ಉತ್ತಮ ಕಳಪೆ ಎಲ್ಲ ಅವ್ರು ಹೇಳ್ಕೊಡೋದನ್ನ ಇವ್ರು ಮಾಡ್ತಾರೆ ಅನ್ನೋದೇ ಇದ್ದಿದ್ದು. ಈಗ ಇವಾಗ ನಾಮಿನೇಟ್ ಮಾಡ್ತಾರೆ, ನೆಕ್ಸ್ಟ್ ಮೂಮೆಂಟ್ ಚೆನ್ನಾಗಿ ಆಗ್ತಾರೆ. ಹೇಗೆ ಸಾಧ್ಯ ಇದು? ಆ್ಯಂಡ್ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಇವ್ರು ಜಗಳಗಳು ಮಾಡ್ಕೋತಿದ್ದಾರೆ ಅನ್ನೋದು ಬಂದಿತ್ತು ನನಗೆ. ಎಷ್ಟೊಂದು ರೀಲ್ಸ್ ಎಲ್ಲ ನೋಡ್ತಿದ್ದಾಗ ಯಾಕೆ ಇವ್ರು ಇಷ್ಟು ಸಿಲ್ಲಿಯಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರೋದು ಉಂಟು. ಎಸ್ಪೆಷಲಿ ಫ್ಯಾಮಿಲಿ ವೀಕ್, ಈ ಲೆಟರ್ಸ್ ಎಲ್ಲ ಮಿಸ್ ಆದಾಗ ಅಳ್ತಾ ಇದ್ರು ಗೊತ್ತಾ, ಏನು ಗುರು ಇಷ್ಟು ಡ್ರಾಮಾ ಮಾಡ್ತಾ ಇದ್ದಾರೆ ಇವರು ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೀನಿ. ಬಟ್ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋದಾಗ ನಾನು ಅಂದ್ಕೊಂಡಿರೋದು ಕಂಪ್ಲೀಟ್ ಡಿಫ್ರೆಂಟ್. ನಮ್ಮನ್ನ ಒಂದಿನ ಆಚೆ ಕರ್ಕೊಂಡು ಬರ್ತಾರೆ, ಅದು ಒಂದೇನೋ ಇಶ್ಯೂ ಆಗುತ್ತೆ ಗೊತ್ತಾ. ಅವತ್ತು ನಮಗೆ ಹೇಗಿತ್ತು ಅಂದರೆ ಬ್ಲೈಂಡ್ಸ್ ಅಪ್ಪ ಆಗುತ್ತೆ, ಎಲ್ಲರೂ ನಾವು ನೋಡ್ತೀವಿ, ಎಲ್ಲರೂ ಬರ್ತಾರೆ, ಬ್ಲೈಂಡ್ಸ್ ಹಾಕಿ ನಮ್ಮನ್ನು ಆಚೆ ಕರ್ಕೊಂಡು ಹೋಗ್ತಾರೆ. ನಾನೇನು ಅಂದ್ಕೊಂಡೆ ಅಂದರೆ ಪರ್ಸ್ನಲಿ, ಓಕೆ ಸೊ ದಿಸ್ ಇಸ್ ಸ್ಕ್ರಿಪ್ಟೆಡ್, ಇವಾಗ ನಮ್ಮನ್ನೆಲ್ಲ ಕೂರಿಸ್ಕೋತಾರೆ, ನಾವೇನೋ ತಪ್ಪು ಮಾಡಿದ್ದೀವಿ, ಕರೆಕ್ಟಾಗಿ ಆಟ ಆಡ್ತಿಲ್ಲ ಅನ್ಸುತ್ತೆ, ಎಲ್ಲ ಹೇಳ್ಕೊಡ್ತಾರೆ ಇವಾಗ ಅಂತಲೇ ಅಂದ್ಕೊಂಡಿದ್ದು. ನಾವು ಅಲ್ಲಿ ಕೂತ್ಕೊಂಡು ಫುಲ್ ಸಿಲ್ಲಿಯಾಗಿ ಬಿಹೇವ್ ಮಾಡ್ತಾಯಿದ್ವಿ. ಟ್ರಸ್ಟ್ ಮೀ, ನಾವು ಹೆಂಗಿತ್ತು ಅಂದರೆ ಕಾಫಿ ತಂದ್ಕೊಡಿ ಪ್ಲೀಸ್, ಬಿಸ್ಕೆಟ್ ತಂದ್ಕೊಡಿ. ಒಂದು ವಾರದಲ್ಲಿ ನಾವಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಅವ್ರಿಗೆ ಎಷ್ಟು ಪ್ರೆಷರ್ ಇತ್ತು ಅಂತ ನಮ್ಗೆ ಸ್ವಲ್ಪ ಟೈಮ್ ಹೋಗೋದ್ಮೇಲೆ ಗೊತ್ತಾಗಿದ್ದು. ಇಡೀ ಟೀಮಿಗೆ ಲೈಕ್ ನಮಗೆ ಎಷ್ಟು ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗೋಯ್ತು ಅಂದರೆ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅವ್ರು ನಮ್ಮನ್ನು. ಅಲ್ಲಿನ ನಾವು ಆಚೆ ಬರೋ ತನಕನೂ, ಒಳಗಡೆ ಮತ್ತೆ ಕರ್ಕೊಂಡು ಬಂದುಬಿಡೋ ತನಕನೂ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ನಾವು ಅಷ್ಟು ಹಿಂಸೆ ಕೊಡ್ತಾಯಿದ್ವಿ, ಬಟ್ ಓಕೆ ಫೈನ್, ಆರಾಮಾಗಿರಿ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತೆಲ್ಲ ಮಾಡಿ ಕರ್ಕೊಂಡು ಬರ್ತಾರ. ಅಲ್ಲಿ ನಾವು ಇಡೀ ಜರ್ನಿ ನೋಡೋಕ್ಕೆ ಹೋದರೆ ಒಂದು ಪಾಯಿಂಟ್ ಎಲ್ಲೂ ಸ್ಕ್ರಿಪ್ಟೆಡ್ ಅಲ್ಲ. ನಾವೇನು ಆಚೆ ಕಡೆನ ನೋಡಿರ್ತೀವಿ, ಇಟ್ಸ್ ಆಲ್ ರಾಂಗ್. ನಾವು ಹೇಗಿರ್ತೀವಿ ಹಾಗೇ ತೋರಿಸಿರ್ತಾರೆ, ಆ ಎಮೋಷನ್ಸ್ ಏನಿರೋದು ಹಾಗೇ ಇರುತ್ತೆ. ಅಲ್ಲೇನೂ ನಾವಲ್ಲಿ ಇದು ಮಾಡೋಕ್ಕಾಗೋದೇ ಇಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದು ಬಿಗ್ ಬಾಸ್ಗೂ ನಾವು ಹೇಗಿರ್ತೀವಿ ಹಾಗೇ ತೋರಿಸ್ತಾರೆ. ಇಟ್ಸ್ ಹೇಗೆ ಅಂತಾರೆ, ವ್ಯಕ್ತಿತ್ವಗಳ ಆಟ ಹಾಗೆ, ವ್ಯಕ್ತಿತ್ವಗಳ ಆಟ ಹಾಗೇ ಇರುತ್ತೆ. ಸಿಂಪಲ್. ಓಕೆ, ಸೊ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಈಗ ನಿಮ್ಮ ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ಬರೋಣ. ಸೊ ಆ್ಯಕ್ಟಿಂಗ್ ಅಂತ ಬಂದಾಗ ಈ ಆ್ಯಕ್ಟಿಂಗ್ ಅನ್ನೋದು ನಿಮ್ಮದೇ ಆಯ್ಕೆ ಆಗಿತ್ತಾ ಅಥವಾ ಪೇರೆಂಟ್ಸ್ ಆಯ್ಕೆ ಆಗಿತ್ತಾ, ಹೇಗೆ? ನನ್ನದೇ ಆಯ್ಕೆ. ಹೇಗೆ ಅಂದರೆ ಅದು ನಾನು ಎಷ್ಟೊಂದು ಇಂಟರ್ವ್ಯೂಗಳೆಲ್ಲ ಹೇಳ್ಬಿಟ್ಟಿದ್ದೀನಿ. ನಂಗೆ ರಮ್ಯಾ ಮ್ಯಾಮ್ ಅಂದರೆ ತುಂಬ ಇಷ್ಟ. ಅವ್ರ ಫ್ಯಾನ್, ನಾನು ಬಿಗ್ ಫ್ಯಾನ್. ಅವ್ರ ಜೊತೆ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ತನನಂ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಿರ್ತೀನಿ. ಅವಾಗಿಂದ ಚಿಕ್ಕ ಹುಡುಗಿಗೆ ಒಂದು ಕನ್ಸು ಸ್ಟಾರ್ಟ್ ಆಗುತ್ತೆ, ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು ಅಂತ ಅಷ್ಟೇ. ಅವಳಿಗೆ ಸ್ಕ್ರೀನಲ್ಲಿ ಬರಬೇಕು ಅನ್ನೋದೆಲ್ಲ ಏನೂ ಆಸೆ ಇರೋಲ್ಲ. ಜಸ್ಟ್ ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು, ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಬೇಕು ಅನ್ನೋದು ಒಂದೇ ಆಸೆ. ಆ ಆಸೆ ಹೆಂಗೆ ಬಿಲ್ಡ್ ಆಯಿತು ಅಂತ ಅಂದರೆ, ಓಕೆ ಅವ್ರು ಹೆಂಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಹೀರೋಯಿನ್ ಆದರೆ ಅವ್ರನ್ನ ನಾನು ಮೀಟ್ ಮಾಡ್ಬೋದು, ಸ್ಕ್ರೀನ್ ಶೇರ್ ಮಾಡ್ಬೋದು, ಅವ್ರ ಜೊತೆ ವರ್ಕ್ ಮಾಡ್ಬೋದು ಅನ್ನೋ ರೀಸನಾಗೆ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದು, ಜಸ್ಟ್ ಟು ಮೀಟ್ ರಮ್ಯಾ ಮ್ಯಾಮ್. ಸೊ ಹೀಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರಿಜೆಕ್ಷನ್ಸ್ ಎಲ್ಲಿ ನೋಡ್ರೂ ಬರೀ ರಿಜೆಕ್ಷನ್ಸೇ ಆಗಿರುತ್ತೆ. ಯಾಕಂದರೆ ನನ್ನ ಕನ್ನಡ ಅಷ್ಟು ಸ್ಪಷ್ಟ ಇಲ್ಲ, ಸ್ವಲ್ಪ ಫಂಬಲ್ ಆಗಿರ್ತಿತ್ತು, ಇಲ್ಲ ಅಕಾರ ಎಲ್ಲ ಮಿಸ್ ಆಗಿರ್ತಿತ್ತು. ಸೊ ಇದರಿಂದ ನಾನು ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡಿದ್ದೀನಿ. ಏನಕ್ಕೆಲ್ಲ ಬಂದಿದ್ದೀರಾ ನೀವು ಅಂತಲೂ ಕೇಳಿದ್ದೀನಿ. ಈ ಥರ ಎಲ್ಲ ಅಂದಾಗ ಓಕೆ ಫೈನ್, ಎಲ್ಲ ತಪ್ಪು ಅಂತ ಹೇಳ್ತೀನಿ, ನಾನು ಇದನ್ನು ಕರೆಕ್ಟ್ ಮಾಡ್ಕೊಂಡು ನಾನು ಇಂಡಸ್ಟ್ರಿಲಿ ಇರ್ತೀನಿ ನಾನು ಅನ್ನೋದು ಒಂದು ಪಾಯಿಂಟ್ ಬರುತ್ತೆ. ಅಮ್ಮನ ಜೊತೆ ಮಾತುಕತೆ ಎಲ್ಲ ಆದಮೇಲೆ ನಾನು ಇಂಡಸ್ಟ್ರಿ ಹೀಗೇ ರಿಜೆಕ್ಷನ್ಸ್ ಹಿಂಗೆ ಆಗೋಗ್ಬಿಡತ್ತೆ. ಯಾವುದೂ ನನಗೆ ಕರೆಕ್ಟ್ ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾನೇ ಇರೋಲ್ಲ. ಸಿನಿಮಾ 1 ವರ್ಷ ಕಂಪ್ಲೀಟಾಗಿ ನಾನು ನನ್ನ ಮೇಲೆ ಮಾತ್ರ ವರ್ಕ್ ಮಾಡಿದ್ದೀನಿ. ಸಿನಿಮಾಗೆ ಏನು ಬೇಕು, ಕನ್ನಡ ಕಲ್ತಿದ್ದಾಗಿರಲಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಗಿರಲಿ, ನಾನು ಎಷ್ಟು ಮೋಲ್ಡ್ ಮಾಡ್ಕೊಳ್ಬೋದು ಅಷ್ಟು ನಾನು ಮೋಲ್ಡ್ ಮಾಡಿಕೊಂಡೆ. ಆವಾಗ ಸಿಕ್ಕಿದ್ದು, ಅದಾದಮೇಲೆ ಸಿಕ್ಕಿದೆ ಮನದ ಕಡಲು ನನಗೆ. ಅಲ್ಲಿಂದ ನಾನು ತುಂಬ ಕಲಿತೆ. ನಾನು ಯಾವ ಆ್ಯಕ್ಟಿಂಗ್ ಕ್ಲಾಸ್ಗೂ ಹೋಗಿಲ್ಲ, ನಾನು ಎಲ್ಲ ಕಲ್ತಿದ್ದು ನಾನು ಸಿನಿಮಾ ನೋಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು, ಅಲ್ಲೇನೋ ಒಂದು ಡೈಲಾಗ್ ಬರ್ತಿದೆ ಅದನ್ನು ನಾನು ರಿಪೀಟ್ ಮಾಡಿಕೊಂಡು, ನಾನೇ ಮೊಬೈಲಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೀಗೆ ಕಲ್ತಿದ್ದು ನಾನು. ಅದಾದಮೇಲೆ ಸಿನಿಮಾ ಬರುತ್ತೆ, ಯೋಗರಾಜ್ ಸರ್ ಜೊತೆ ಅಷ್ಟು 1 ವರ್ಷ ನಾವು ಅಲ್ಲಿ ವರ್ಕ್ ಮಾಡ್ತೀವಿ. ಅವ್ರ ಟೀಮಲ್ಲಿ 3-4 ಮಂತ್ಸ್ ವರ್ಕ್ಶಾಪ್ ಮಾಡ್ತೀನಿ. ಒಂದೊಂದು ಪಾಯಿಂಟು ನನಗೆ ಹೇಳ್ಕೊಟ್ರು. ಇವತ್ತು ನಾನು ಏನೋ ಒಂದು ಸ್ವಲ್ಪ ಕಲ್ತಿದ್ದೀನಿ ಅಂದರೆ ನಾನು ಅಷ್ಟು ಫಸ್ಟ್ ಡೇನ ನಾನು ಏನು ಕ್ಯಾಮ್ರಾ ಫೇಸ್ ಮಾಡಿದೆ ಇಲ್ಲಿ ತನಕನೂ ಎಲ್ಲದೂ ನನಗೆ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಡೈರೆಕ್ಟರ್ಸ್ ಆಗಿರಲಿ, ಅಲ್ಲಿ ಟೀಮ್ ಅವರಾಗಿರಲಿ, ಎಲ್ಲ ಹೇಳ್ಕೊಟ್ಟಿರೋದಕ್ಕೆ ಇವತ್ತು ಒಂದು ಕಾನ್ಫಿಡೆಂಟಾಗಿ ಕ್ಯಾಮ್ರಾ ಮುಂದೆ ನಾನು ಆ್ಯಕ್ಟ್ ಮಾಡ್ಬೋದು. ಸೊ ನನ್ನ ಸಿನಿಮಾ ಜನಕ್ಕೆ ಸ್ಟಾರ್ಟ್ ಆಗಿದ್ದು ಈ ಥರ. ಇವತ್ತು ಇಲ್ಲಿದ್ದೀನಿ, ಇವಾಗ ಪ್ಯಾರ್ಸ್ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ ನಾನು. ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ.
ಸೊ ಇವತ್ತು ನಾನು ಇಲ್ಲಿದ್ದೀನಿ. ಎಸ್. ಸೊ ಆ್ಯಕ್ಟಿಂಗ್ ಅಂತ ನೀವು ಅಂದ್ಕೊಂಡಾಗ, ಈಗ ನೀವು ಹೇಳಿದ್ರಿ ಈಗ ಅದು ಬಾಲ್ಯದ ಕನಸೇ ಆಗಿತ್ತು ಅಂತ ಹೇಳಿ. ಸೊ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಾಗ ಪೇರೆಂಟ್ಸ್ ರೆಸ್ಪಾನ್ಸ್ ಹೇಗಿತ್ತು? ಫಸ್ಟ್ ರೆಸ್ಪಾನ್ಸ್ ಹೇಗಿತ್ತು? ಲೈಕ್ ನೋ, ಹೇಗೆ ಹೋಗ್ತೀಯ ನೀನು ಇಂಡಸ್ಟ್ರಿಗೆ, ನಮ್ಮ ಫ್ಯಾಮಿಲಿಲಿ ಯಾರೂ ಇಲ್ಲ, ನಿಂಗೆ ಎಲ್ಲಿಂದ ಕಾಂಟ್ಯಾಕ್ಟ್ ಸಿಗುತ್ತೆ, ಏನಂತ ಮಾಡ್ತೀಯ ನೀನು, ಸುಮ್ಮನೆ ಏನೇನೋ ಮಾತಾಡಬೇಡ, ಇಂಜಿನಿಯರ್ ಮಾಡಬೇಕು ಅನ್ನೋದು ನಮ್ಮ ಮನೇಲಿ ತುಂಬ ಆಸೆ ಇತ್ತು. ಅದನ್ನು ಕಂಟಿನ್ಯೂ ಮಾಡು ನೀನು ಸೆಕೆಂಡ್ PU ಆಗಿದ ತಕ್ಷಣನೇ ಅಂತಂದು. ನಾನಿದ್ದವಳು ನಾನು ಮಾಡಲ್ಲ, ನನಗೂ ಎಜುಕೇಷನ್ಗೂ ಸಿಕ್ಕಾಪಡೆ ದೂರ, ನಾನೇನು ತುಂಬ ಓದ್ತಿದ್ದೆ ಅಂತನೂ ಅಲ್ಲ, ಆವ್ರೇಜ್ ಸ್ಟೂಡೆಂಟ್ ನಾನು. ಸೆಕೆಂಡ್ PU ಆಗಿದ ತಕ್ಷಣವೇ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ. ಅಲ್ಲಿ ತನಕನೂ ಫುಲ್ ಮನೆಯಲ್ಲಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ಆಗಿತ್ತು. ನಾನು ಹೆಂಗಿತ್ತು ಅಂದರೆ ನನ್ನ ಮೈಂಡ್ಸೆಟ್, ಓಕೆ ಇವಾಗ ಅಪ್ಪ ಅಂತೂ ಯಾವುದೇ ಕಾರಣಕ್ಕೂ ನನಗೆ ಇಂಡಸ್ಟ್ರಿಗೆ ಬಿಡಲ್ಲ, ಇನ್ನೊಂದು ಯಾವುದೋ ಒಂದು ಸ್ಟೇಜಲ್ಲಿ ನಾನು ನಿಂತ್ಕೊಂಡಿರ್ತೀನಿ, ನಾನು ಅವಾರ್ಡ್ ಇಸ್ಕೊತಿರ್ತೀನಿ, ಅವಾಗ ಅಪ್ಪ ಬಂದು ಸರ್ಪ್ರೈಸ್ ಕೊಡ್ತಾರೆ ನನಗೆ, ಅವತ್ತು ನಮ್ಮಿಬ್ರದ್ದು ರಿಯೂನಿಯನ್ ಮತ್ತೆ ಆಗುತ್ತೆ ಅನ್ನೋದೆಲ್ಲ ಯೋಚನೆ ಮಾಡಿದೆ. ಬಟ್ ಗೊತ್ತಿಲ್ಲ ನನಗೆ, ನನ್ನ ಫ್ಯಾಮಿಲಿ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಓಕೆ ನಾವಿರ್ತೀವಿ, ನೀನೇನು ಅಂದ್ಕೊಂಡಿದ್ಯಾ ನೀನು ಮಾಡು ಅಂತ ಒಂದು ಸಪೋರ್ಟ್ ಕೊಟ್ಟರು. ಆಡಿಷನ್ಸ್ ಆಗಿರಲಿ, ಇವತ್ತಿಗೂ ಏನೇ ಆದರೂ ಅಮ್ಮ ನನ್ನ ಜೊತೆ ಬರ್ತಾರೆ, ಇಲ್ಲ ನನ್ನ ತಮ್ಮ ಇರ್ತಾನೆ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮ. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವುದೇ ಎಲ್ಲೇ ಹೋಗಬೇಕು ಇವ್ರು ನನ್ನ ಜೊತೆ ಇರ್ತಿದ್ರು, ನನ್ನ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಆ ಒಂದು ಸಪೋರ್ಟೇ ನಾನು ಇವತ್ತು ಇಲ್ಲಿ ಬರೋಕ್ಕೆ ಸಾಧ್ಯ. ಓಕೆ. ಸೊ ಫ್ಯಾಷನ್ ಡಿಸೈನಿಂಗ್ ಮಾಡಿದೆ ಅಂತ ಹೇಳಿದ್ರಿ. ಸೊ ಆ ಫ್ಯಾಷನ್ ಡಿಸೈನಿಂಗ್ ಅನ್ನೋದು ನಿಮ್ಮ ಆಯ್ಕೆ ಆಗಿತ್ತಾ ಅಥವಾ ಪೇರೆಂಟ್ಸ್ ಹೇಳಿದ್ರು ಅಂತ ಜಾಯಿನ್ ಆಗಿದ್ದ? ಇಲ್ಲ, ನನ್ನ ಆಯ್ಕೆ. ಯಾಕೆ ಅಂತಲೂ ಹೇಳ್ತೀನಿ, ನಾನು ಇಂಡಸ್ಟ್ರಿಗೆ ಬರಬೇಕು, ಯಾವುದೋ ಒಂದು ರೂಟಲ್ಲಿ ನಾನು ಇಂಡಸ್ಟ್ರಿಗೆ ಬರಬೇಕು. ಯಾಕಂದ್ರೆ ನಂಗೆ ಯಾವುದೋ ಕಾಂಟ್ಯಾಕ್ಟ್ಸೇ ಇಲ್ಲ. ಈಗ ನಾನು ಆಡಿಷನ್ಸ್ ಹೋಗಬೇಕು, ಇನ್ನೊಂದೇನೋ ಹೋಗ್ಬೇಕು, ನಂಗೆ ಯಾವುದೋ ಒಂದು ಕಾಂಟ್ಯಾಕ್ಟ್ ಸಿಗಬೇಕು. ಓಕೆ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ, ಅಲ್ಲಿಂದ ಕಾಲೇಜಿಂದ ಅದು ಇದು ಅಂತ ಏನೋ ಒಂದು ಇವೆಂಟ್ಸ್ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ, ಇಲ್ಲ ಯಾವುದೋ ಒಬ್ಬರು ಆರ್ಟಿಸ್ಟಿಗೆ ಡಿಸೈನ್ ಮಾಡೋಕ್ಕಿರುತ್ತೆ, ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ತೊಗೊಳ್ಳೋಣ, ಏನೋ ಒಂದು ಮಾಡೋಣ ಅನ್ನೋದು ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು. ಓಕೆ. ಸೊ ಈಗ ಫ್ಯಾಷನ್ ಡಿಸೈನಿಂಗ್ ಅಂತೂ ಕಂಪ್ಲೀಟ್ ಮಾಡಿದ್ರಿ. ಅದಾದಮೇಲೆ ಯಾವ ಹಂತದಲ್ಲಿ ನೀವು ಆಡಿಷನಿಂದ ನೀವು ಹೇಳಿದ್ರಿ ರಿಜೆಕ್ಷನ್ಸ್ ಫೇಸ್ ಮಾಡಿದೆ ಅಂತ, ಬಟ್ ಯಾವ ಹಂತದಲ್ಲಿ ಸೆಲೆಕ್ಟ್ ಆದ್ರಿ? ಸೀರಿಯಲ್ ಶುರುವಾಗಿದೆ ಹೇಗೆ? ನಾನು ಸೆಕೆಂಡ್ PU ಅಲ್ಲ, ಫ್ಯಾಷನ್ ಡಿಸೈನಿಂಗ್ ಸೆಕೆಂಡ್ PU ಆಗಿದ ತಕ್ಷಣವೇ ನನಗೊಬ್ಬರು ವಿನಯ್ ಇದ್ದಾರೆ, ಗೊತ್ತಾ ವಿನಯ್ ಸರ್, ಅವ್ರ ವೈಫ್ ಅಕ್ಷತಾ ಅಂತಿದ್ದಾರೆ, ಅವ್ರ ಕಾಂಟ್ಯಾಕ್ಟ್ ನನಗೆ ಸಿಗುತ್ತೆ. ಓಕೆ. ಅವ್ರ ಕಡೆಯಿಂದ ನನಗೆ ಆಡಿಷನ್ಸ್ ಈ ಥರ ಇದೆ ಬನ್ನಿ ಅಟೆಂಡ್ ಮಾಡಿ ಅಂದ್ಕೊಂಡು ಅವರೇ ನನಗೆ ಫಸ್ಟು ಹೇಳೋದು, ಈ ಥರ ಆಡಿಷನ್ಸ್ ಇದೆ ಹೋಗಿ ಅಂದ್ಕೊಂಡು. ಆ ಒಂದು ಕಾಂಟ್ಯಾಕ್ಟಿಂದ ನನಗೆ ಒಂದಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದೆ, ರಿಜೆಕ್ಷನ್ಸ್ ಫೇಸ್ ಮಾಡಿದೆ, ಅಲ್ಲಿಂದ ಒಂದೊಂದೇ ಕಾಂಟ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನಗೆ ಸಿಕ್ಕಿದ್ದು ಉದಯ ಚಾನಲಲ್ಲಿ ಕಾವೇರಿ ಅಂತ ಫಸ್ಟ್ ಸೀರಿಯಲ್, ನಾನು ಅದನ್ನೇ ಮಾಡಿದೆ. ಅದು ಮಾಡ್ತಿದ್ದಂಗೆ ಕೋವಿಡ್ ಬರುತ್ತೆ, ಮಾರ್ಚ್ 21 ತನಕನೂ ನಾನು ಶೂಟ್ ಮಾಡಿದ್ದೀನಿ. ಕೋವಿಡ್ ಬರುತ್ತೆ, ಸ್ಟಾಪ್ ಆಗುತ್ತೆ, ಮತ್ತು ಒಂದಷ್ಟು ದಿನ ಮನೇಲೇ ಇರ್ತೀನಿ, ಮತ್ತೆ ಆಡಿಷನ್ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಇನ್ನೊಂದು ಸೀರಿಯಲ್ ಮಾಡ್ತೀನಿ. ಅದಾದಮೇಲೆ ನಾನೇ ಬಿಡ್ತೀನಿ, ಯಾಕೋ ಅದು ನನಗೆ ಹೇಳಿದ್ದಿದ್ದು ಕ್ಯಾರೆಕ್ಟರ್ ಬೇರೆ, ಅದಾದಮೇಲೆ ಶೂಟ್ ಆಗ್ತಿದ್ದಿದ್ದು ಕ್ಯಾರೆಕ್ಟರೇ ಡಿಫ್ರೆಂಟ್ ಆಗಿತ್ತು. ಸೊ ಅದಾದಮೇಲೆ ನಾನು ಬಿಡ್ತೀನಿ. ಮತ್ತು ತೆಲುಗು ಸೀರಿಯಲ್ ಮಾಡ್ತೀನಿ. ತೆಲುಗುಲು ಕೂಡ ಯಾಕೋ ನನಗೆ ಸೀರಿಯಲ್ ವರ್ಕ್ ಮಾಡ್ತಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಬೇರೆ, ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡು, ಅದು ಯಾಕೋ ಆಗ್ತಿಲ್ಲ, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗೆ ಹೇಗೆ ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಆ ಸೀರಿಯಲ್ ಸ್ಟಾಪ್ ಆಗುತ್ತೆ. ಸೊ ಇದೇ ಥರ ಫೇಸ್ ಮಾಡಿದ್ದು ನಾನು. ಓಕೆ. ಸೊ ಇದೆಲ್ಲ ಆದಮೇಲೆ ಯೋಗರಾಜ್ ಭಟ್ ಸರ್ ಸಿನಿಮಾ ಮನದ ಕಡಲು, ಇದಕ್ಕೆ ಸೆಲೆಕ್ಟ್ ಆಗ್ತೀರಾ. ಸೆಲೆಕ್ಟ್ ಆಗಿದ್ದು ಹೇಗೆ, ಮತ್ತು ಈ ಸಿನಿಮಾಗೆ ನಿಮ್ಮ ಪಾತ್ರಕ್ಕೆ ರೆಸ್ಪಾನ್ಸ್ ಹೇಗಿತ್ತು? ಸೆಲೆಕ್ಟ್ ಆಗಿದ್ದು ಅದಕ್ಕಿಂತ ಮುಂಚೆ ನಾನು ಸಂತೋಷ್ ರೈ ಪತಾಜೆ ಸರ್ DOP ಅವ್ರದ್ದು ಒಂದು ಆ್ಯಡ್ ಶೂಟ್ ಇರುತ್ತೆ, ಅದಕ್ಕೆ ಅವ್ರು ಬಂದಿರ್ತಾರೆ. ಅಲ್ಲಿ ಒಂದು ಆ್ಯಡ್ ಶೂಟ್ ಎಲ್ಲ ಆದಮೇಲೆ ನಂಗೆ ಅವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ, ಯೋಗರಾಜ್ ಸರ್ ಸಿನಿಮಾ ಹೆಂಗೆ ನಡೀತಿದೆ, ಆಡಿಷನ್ಸ್ ನಡೀತಿದೆ ಬನ್ನಿ ಅಂದ್ಕೊಂಡು. ನಾನು ಹೋಗ್ತೀನಿ, ಆಡಿಷನ್ ಕೊಡ್ತೀನಿ. ಯೋಗರಾಜ್ ಸರ್ ಅಲ್ಲೇ ಹೇಳ್ತಾರೆ, ಹಿಂಗೆಲ್ಲ ಫ್ರೀ ಇದೆಯಾ ಡೇಟ್ಸ್, ಹಿಂಗೆಲ್ಲ ಕೇಳ್ತಾರೆ. ಎಸ್ ಸರ್ ಫ್ರೀ ಇದೆ ಅಂತೆಲ್ಲ ಹೇಳ್ತೀನಿ. ಮತ್ತೆ ಹೋಗಿ ಆಡಿಷನ್ ಅಟೆಂಡ್ ಮಾಡ್ತೀನಿ, ಅಲ್ಲಿ ಓಕೆ ಆಗುತ್ತೆ. ಅದಾದಮೇಲೆ ಒಂದಿನ ಅವ್ರು ಫುಲ್ ಸ್ಟೋರಿ ನರೇಟ್ ಮಾಡಿದ್ರು, ಸೆಲೆಕ್ಟ್. ಇನ್ನೇನು ಚೆನ್ನಾಗಿತ್ತು, ನನಗೆ ಹೇಗೆ ಬೇಕಿತ್ತು ಆ ಥರ ಇತ್ತು ಕ್ಯಾರೆಕ್ಟರ್. ಆ್ಯಂಡ್ ಯೋಗರಾಜ್ ಸರ್ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋ ಚಾನ್ಸ್ ಎಲ್ಲರೂ ಕಾಯ್ತಿರ್ತಾರೆ, ಅದರಲ್ಲಿ ನನಗೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು. ಸಿನಿಮಾ ಕ್ಯಾರೆಕ್ಟರ್ ನೇಮ್ ಬಂದು ರಾಶಿಕಾ ಅಂತಾನೆ, ಕ್ರಿಕೆಟರ್. ತುಂಬ ಚೆನ್ನಾಗಾಯಿತು ಆ ಸಿನಿಮಾದಲ್ಲಿ. ನಾನು 2 ಸಾಂಗ್ಸು ಕೂಡ ಸಿಕ್ಕಾಪಟ್ಟೆ ಹಿಟ್ ಆಯಿತು. ಒಂದು ಹೂದುಂಬಿ ಅನ್ನೋ ಸಾಂಗು
ಆಮೇಲೆ ಎಷ್ಟೊಂದು ಜನ ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಕರ್ನಾಟಕದ ಹೂ ಅನ್ನೋ ಥರ ಎಲ್ಲ ನನಗೆ ಟ್ಯಾಗ್ ಲೈನ್ಸ್ ಎಲ್ಲ ಕೊಟ್ಟರು. ಚೆನ್ನಾಗಿ ರೀಚ್ ಆಯಿತು. ಬಟ್ ಏನಾಯಿತು ಅಂತ ಅಂದರೆ ನಾನು ಸ್ವಲ್ಪ ಸ್ಕ್ರೀನಲ್ಲೇ ಡಿಫ್ರೆಂಟಾಗಿ ಕಾಣಿಸ್ತೀನಿ, ಪರ್ಸನ್ನೇ ನಾನು ಡಿಫ್ರೆಂಟಾಗಿ ಕಾಣಿಸ್ತೀನಿ. ಸೊ ಆಡಿಯನ್ಸಿಗೆ ಅಲ್ಲಿ ನನ್ನ ರೆಕಗ್ನೈಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ರಾಶಿಕಾ ಒಂದಷ್ಟು ಕಡೆ ಹೋದಾಗಲೂ ಕೂಡ ನೀವೇನಾ ಇದು ರಾಶಿಕಾನೇನಂತ ಈ ಥರ ಕಂಡಿಡ್ದಿದ್ದಾರೆ. ಬಟ್ ಆ ಮೂವಿಯಿಂದ ನಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದೇ ಮೂವಿಯಿಂದ ನಾನು ಬಿಗ್ ಬಾಸ್ ಸ್ಟೇಜ್ಗೆ ಹೋಗೋಕ್ಕೂ ಸಾಧ್ಯ ಆಗಿದ್ದು. ನನಗೆ ಆ ಮೂವಿ ನನಗೆ ಅದು ಕೊಟ್ಟಿದ್ದು. ಬಟ್ ಆ ಥ್ರೂ ಔಟ್ ಜರ್ನಿ ನನಗೆ ಒಂಥರ ಸ್ಕೂಲ್ ಥರ ಇತ್ತು. ತುಂಬ ಅಂದರೆ ತುಂಬ ಕಲ್ತಿದ್ದೀನಿ. ಯೋಗರಾಜ್ ಸರ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾಗಿಲ್ಲ, ಅವ್ರು ಹೇಳ್ಕೊಡ್ತಾ ಇದ್ದಿದ್ದು. ಅವ್ರಿಗೆ ಎಲ್ಲ ಗೊತ್ತು. ನೀವು ಯಾವುದೇ ಟಾಪಿಕ್ ಕೇಳಿ ಅವ್ರು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರೆ ನಮಗೆ ಓಕೆ ಯಾವುದೋ ಲೈಬ್ರರಿಲಿ ಕೂತ್ಕೊಂಡಿದ್ದೀನಿ, ವಿಷಯಗಳು ತಿಳ್ಕೊತಿದ್ದೀನಿ ಅನ್ನೋ ಫೀಲಿಂಗ್ ಇರ್ತಿತ್ತು. ತುಂಬ ಅಂದರೆ ಹೇಗೆ ಅನ್ನಿಸ್ತು ಅಂದರೆ ಲೈಫಲ್ಲಿ ಏನೋ ಅಚೀವ್ ಮಾಡಿದೆ. ಮನದ ಕಡಲು ಸಿಕ್ಕಿದಾಗ ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿಕೊಂಡಾಗ ಲೈಫಲ್ಲಿ ಏನೋ ಅಚೀವ್ ಮಾಡಿದೆ ಅನ್ನೋಷ್ಟು ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ. ಓಕೆ, ಸೊ ಅದಾದ ನಂತರ ಪ್ಯಾರ್ ಸಿನಿಮಾ ಈಗ ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಇದೆ. ಸೊ ಪ್ಯಾರ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಆ್ಯಂಡ್ ಸಿನಿಮಾ ಟೀಮ್ ಬಗ್ಗೆ ಹೇಳೋದಾದ್ರೆ? ಪ್ಯಾರ್ ಸಿನಿಮಾ ಈಗ ಮನದ ಕಡಲು ನನ್ನ ಕ್ಯಾರೆಕ್ಟರ್ ಹೇಗಿತ್ತು, ತುಂಬ ಸಾಫ್ಟ್, ಜಾಸ್ತಿ ಮಾತಾಡೋದೇ ಇಲ್ಲ, ಅವಳಿಗೆ ಎಷ್ಟು ಬೇಕು ಅಷ್ಟು ಮಾತಾಡ್ತಾಳೆ, ಹೀಗಿತ್ತು. ಕಾಂಟ್ರಾಸ್ಟ್ ಕ್ಯಾರೆಕ್ಟರು ಪ್ಯಾರಲ್ಲಿ ಜಗಳ ಗಂಟಿ ಕಿರ್ಚ್ತಾನೇ ಇರ್ತೀನಿ. ಕೋಪ, ಸಿಕ್ಕಾಪಟ್ಟೆ ಕೋಪ. ಬಟ್ ಅಪ್ಪ ಅಂದರೆ ತುಂಬ ಪ್ರೀತಿ. ಅಪ್ಪಂಗೋಸ್ಕರ ಹುಡುಗಿ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರೋ ಅಂಥ ಹುಡುಗಿ. ಅತೀವ ಅಂತ ಕ್ಯಾರೆಕ್ಟರ್ ನಂದು. ಸಿನಿಮಾ ತುಂಬ ಚೆನ್ನಾಗಿದೆ. ಟೀಮ್ ಕೂಡ ಅಷ್ಟೇ. ನಾಗಶ್ರೀ ಅಂತ ಪ್ರೊಡ್ಯೂಸರ್ ಮ್ಯಾಮು ಫಸ್ಟ್ ಪ್ರೊಡ್ಯೂಸ್ ಮಾಡ್ತಿರೋದು ಸಿನಿಮಾ. ಈಗ ಒಂದು ಸೆಟ್ಟಲ್ಲಿ ನಾವು ಇರ್ತೀವಿ ಅಂದರೆ ನಾವು ಅವ್ರಿಗೆ ಏನೂ ಹೇಳ್ತಾನೆ ಇಲ್ಲ, ಎಲ್ಲ ತ ನಮಗೆ ಕೊಡ್ತಾಯಿದ್ರು. ಅಷ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸಿನಿಮಾ ಕೂಡ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ರವಿಚಂದ್ರನ್ ಸರ್ ಎಲ್ಲರಿಗೂ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ. ಓಕೆ, ಸೊ ಪ್ಯಾರ್ ಸಿನಿಮಾ ಮನದ ಕಡಲು ಪಾತ್ರಕ್ಕೆ ಆಪೋಸಿಟ್ ಆಗಿತ್ತು ಅಂತ ಹೇಳಿದ್ರಿ. ಇಲ್ಲಿ ನಿಮಗೆ ಕೋಪ ಜಾಸ್ತಿ ಅದೆಲ್ಲ. ಸೊ ಆಬ್ವಿಯಸ್ಲಿ ಈ ಪಾತ್ರ ಜಾಸ್ತಿ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಆದರೂ ಕೇಳ್ತೀನಿ, ಯಾವ ಪಾತ್ರ ಜಾಸ್ತಿ ಇಷ್ಟ ಆಗಿದ್ದು ನಿಮಗೆ, ಮನಸ್ಸಿಗೆ ಹತ್ರ ಆಗಿದ್ದು? ನನಗೆ ಎರಡೂ ತುಂಬ ಇಷ್ಟ. ಯಾಕಂದರೆ ಎರಡರಲ್ಲೂ ನನ್ನ ಡಿಫ್ರೆಂಟ್ ಶೇಡ್ಸ್ ಇದೆ. ಒಂದು ಮನದ ಕಡಲು ಅಂತ ತಗೊಂಡಾಗ ಸೋಬರ್ ಕ್ಯಾರೆಕ್ಟರ್, ಅವಳಿಗೆ ಅವಳದೇ ಆದಂಥ ವಿಷಯಗಳು ತುಂಬ ಇರುತ್ತೆ ತಲೆಯಲ್ಲಿ. ಏನೋ ಲೈಫ್ ನಂದು ಇಷ್ಟೇ ಅನ್ಸುತ್ತೆ, ದೇವ್ರು ಹೆಂಗಿರ್ತಾನೆ ಹಂಗೆ ನೋಡ್ಕೊಂಡು ಹೋಗೋಣ ಲೈಫ್ ಅನ್ನೋ ಥರ ಇರುತ್ತೆ. ಅದರಲ್ಲಿ ಒಂದು ಹುಡುಗ ಅವಳ ಹಿಂದೆ ಬೀಳೋದಾಗಿರಲಿ, ಅವಳು ರಿಜೆಕ್ಟ್ ಮಾಡೋದಾಗಿರಲಿ, ಅವಳದೇ ಆದಂಥ ಒಂದು ವಿಷಯದಲ್ಲಿ ಅವಳು ಸಫರ್ ಆಗ್ತಿರ್ತಾಳೆ. ಈ ಥರ ಒಂದು ಕ್ಯಾರೆಕ್ಟರ್ ಹುಡುಗಿ. ಸ್ಮೈಲೇ ಮಾಡಲ್ಲ, ಬಟ್ ರಿಯಲ್ ಲೈಫಲ್ಲಿ ತುಂಬ ಸ್ಮೈಲ್ ಮಾಡ್ತಿರ್ತೀನಿ ನಾನು. ಸೊ ಆ ಕ್ಯಾರೆಕ್ಟರ್ ಹೆಂಗಿತ್ತು ಅಯ್ಯೋ ನನ್ನ ಸ್ಮೈಲಿಂಗ್ ಫೇಸ್ ನಂದು. ಸುಮ್ಮನೆ ಸೈಲೆಂಟಾಗಿರೋದು ಕಷ್ಟ ಆಗಿರ್ತಿತ್ತು. ಬಟ್ ಇದರಲ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ನಂದು, ಯಾವಾಗಲೂ ಕೋಪದಲ್ಲೇ ಇರ್ತೀನಿ. ಸೊ ಎರಡರಿಂದನೂ ನಾನು ತುಂಬ ಕಲ್ತಿದ್ದೀನಿ. ಎರಡೂ ನಂಗೆ ಇಷ್ಟವಾಗಿರೋ ಅಂಥ ಕ್ಯಾರೆಕ್ಟರ್ಸ್ಗಳು. ಓಕೆ, ಸೊ ಅಗೇನ್ ಯು ಆರ್ ಲಕ್ಕಿ ಇನಫ್. ರವಿಚಂದ್ರನ್ ಸರ್ ಅಂತ ಬಂದಾಗ ತುಂಬ ಜನ ಕಾಯ್ತಾ ಇರ್ತಾರೆ ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ಆಫ್ಕೋರ್ಸ್ ತುಂಬ ವರ್ಷಗಳಿಂದ ನಾವು ಅವ್ರ ಸಿನಿಮಾಗಳನ್ನ ಸೂಪರ್ ಹಿಟ್ ಹಾಡುಗಳನ್ನೆಲ್ಲ ನೋಡ್ಕೋತಾ ಬಂದಿರೋದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗೆ ಸ್ಟಾರ್ಟಿಂಗ್ ಸಿನಿಮಾ ಮಾಡ್ಬೇಕಾದ್ರೆ ಹೇಳಿರ್ತಾರೆ, ನಿಮ್ಮ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ರವಿ ಸರ್ ಅಂತ ಹೇಳಿರ್ತಾರೆ. ತುಂಬ ಖುಷಿಯಾಗಿರುತ್ತೆ. ಯಾಕಂದರೆ ಇವತ್ತಿಗೂ ನನ್ನ ಪ್ಲೇ ಲಿಸ್ಟ್ ತೆಗೆದ್ರೆ ಬರೀ ರವಿ ಸರ್ದೇ ಫಸ್ಟ್ ಸಾಂಗ್ಸ್ ಬರುತ್ತೆ. ಯಾಕಂದರೆ ಅವ್ರದ್ದು ಅಷ್ಟು ಚೆನ್ನಾಗಿರುತ್ತೆ ಸಾಂಗ್ಸ್. ಇವತ್ತು ಚಿಕ್ಕ ಮಕ್ಕಳು ಕೂಡ ಅವ್ರ ಸಾಂಗ್ಸ್ ಹೇಳ್ತಾರೆ ಅಲ್ವಾ. ನನಗೂ ಬೇಜಾರಾಗಲಿ ಖುಷಿಯಾಗಲಿ ರವಿ ಸರ್ ಸಾಂಗ್ಸ್ ಹಾಕ್ಕೊಂಡು ಕೇಳ್ತಾನೆ ಇರ್ತೀನಿ. ತುಂಬ ಖುಷಿಯಾಗುತ್ತೆ. ನಮ್ಮ ಅಮ್ಮಂಗೆಲ್ಲ ಕಾಲ್ ಮಾಡ್ಕೊಂಡು, ಅಮ್ಮ ರವಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಮ್ಮ ನಾನು ಅಂತೆಲ್ಲ ಹೇಳಿರ್ತೀನಿ. ಬಟ್ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ರವಿ ಸರ್ ಅವ್ರ ಸಿನಿಮಾದಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ, ಡೇಟ್ ಸಿಗ್ತಿರಲ್ಲ, ಈ ಥರ ಎಲ್ಲ ಅಂದಾಗ ಇವರು ರವಿ ಸರ್ ಅಂತಲೇ ಫಿಕ್ಸ್ ಆಗಿದ್ರು. ಬಟ್ ಆಲ್ಟರ್ನೇಟ್ ನೋಡೋಣ ಅಂತೆಲ್ಲ ಅಂದಾಗಲೂ ಕೂಡ ಅಯ್ಯೋ ಬೇಜಾರಾಗ್ತಿತ್ತು. ರವಿ ಸರ್ ಡೇಟ್ ಸಿಗಲಿ ಅಂತಲೂ ಕೇಳಿರೋದು ಉಂಟು ದೇವರಿಗೆಲ್ಲ. ರವಿ ಸರ್ ಪ್ಲೀಸ್ ರವಿ ಸರ್ ಡೇಟ್ ಸಿಗಲಿ ಅಂತಲೂ ಇದೆಲ್ಲ ಆಯಿತು. ಫೈನಲಿ ರವಿ ಸರ್ ಆನ್ ಬೋರ್ಡ್ ಬಂದರು. ರವಿ ಸರ್ನ ಫಸ್ಟು ನೋಡಿದಾಗ ಸಿಕ್ಕಾಪಟ್ಟೆ ಹೆದರಿದ್ದೆ ನಾನು. ಮಾತಾಡಲಾ, ಏನು ಮಾಡಲಿ, ಹೇಗೆ ಹಾಯ್ ಹೇಳಲಿ ಅಂದ್ಕೊಂಡಿಲ್ಲ. ಬಟ್ ಸರ್ರೇ ಬಂದು ಮಾತಾಡಿದಾಗಿರಲಿ, ಅವ್ರು ಹೇಳ್ತಿದ್ರು, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾಗ ಅವ್ರು ಎಷ್ಟು ವಿಷಯಗಳು ಹೇಳ್ಕೊಡ್ತಾರೆ ನಮಗೆ ಅಂತ ಅಂದರೆ ಹೀಗಿರಬೇಕು. ಆರ್ಟಿಸ್ಟಿಗೆ ಐಸ್ ತುಂಬ ಇಂಪಾರ್ಟೆಂಟ್. ಐ ಮೇಕಪ್ ಚೆನ್ನಾಗಿ ಮಾಡ್ಕೊ, ನೀನು ಚೆನ್ನಾಗಿ ಇನ್ನೂ ಪ್ರೆಸೆಂಟಬಲಾಗಿ ಕಾಣಿಸ್ಕೊಳ್ಬೇಕು, ನೀನು ಹೀಗಿರಬೇಕು, ಒಳ್ಳೆ ಹೈಟ್ ಇದೆಯಾ ನೀನು, ನಿಂಗೆ ಫ್ಯೂಚರ್ ಚೆನ್ನಾಗಿದೆ, ನಾ ಕಾನ್ಸಂಟ್ರೇಟ್ ಮಾಡು ಅಂತ ಅವ್ರು ಹೇಳಿದಾಗ ಆ್ಯಂಡ್ ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿದಾಗ ನಮಗೆ ಎಷ್ಟು ಕಲಿಯೋಕ್ಕೆ ಸಿಗತ್ತೆ.
ಸೆಟ್ಟಲ್ಲಿ ರವಿ ಸರ್ ಇದ್ದಾರೆ ಅಂದರೆ ಖುಷಿ ಅವತ್ತಿನ ಸೆಟ್ಗೆ ಹೋಗೋಕ್ಕೆ. ನಾನು ಪ್ಯಾಕಪ್ ಆಗಿದ್ರು, ಐ ಮೀನ್ ನಂದು ಶೂಟ್ ಮುಗ್ದಿದ್ರು ಕೂಡ ನಾನು ಅಲ್ಲಿ ವೇಟ್ ಮಾಡ್ತಿದ್ದೆ ರವಿ ಸರ್ಗೋಸ್ಕರ. ರವಿ ಸರ್ ಜೊತೆ ಸ್ವಲ್ಪ ಟೈಮ್ ಸಿಕ್ಕರೆ ಮಾತಾಡ್ಬೋದು, ಅವ್ರ ವಿಷಯಗಳನ್ನ, ಅವ್ರು ಹೇಳೋ ವಿಷಯಗಳನ್ನೆಲ್ಲ ತಿಳ್ಕೊಬೋದು ಅಂದ್ಕೊಂಡು ಕಾಯ್ತಾ ಇದ್ದೆ. ಓಕೆ. ಸೊ ಡ್ರೀಮ್ ರೋಲ್ ಅಂತ ಇರುತ್ತೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ. ಸೊ ಸಿನಿಮಾ ಪಾತ್ರಗಳು ಅಂತ ಬಂದಾಗ ನೀವು ಯಾವ ಥರದ ಪಾತ್ರಗಳಲ್ಲಿ ನಿಮ್ಮನ್ನು ನೀವು ನೋಡೋಕೆ ಇಷ್ಟಪಡ್ತೀರಿ? ನನಗೆ ಮುಂಚೆಯಿಂದನೂ ಒಂದು ಆಸೆ ದಟ್ ಗರ್ಲ್ ಫ್ರಮ್ ನೆಕ್ಸ್ಟ್ ಡೋರ್ ಥರ ಇರಬೇಕು. ನಮ್ಮ ಅಮ್ಮಂಗೆ ರಾಧಿಕಾ ಪಂಡಿತ್ ಮ್ಯಾಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಮತ್ತು ನನಗೆ ರಮ್ಯಾ ಮ್ಯಾಮ್ ಅಂದರೆ ಇಷ್ಟ. ಅವ್ರು ಹೇಗೆ ಸಿನಿಮಾಗಳು, ಅವ್ರದ್ದೇ ಆದಂಥ ಒಂದು ಪ್ಯಾಟ್ರನ್ ಇದೆ ಅಲ್ಲ ಅವ್ರು ಮಾಡಿರೋ ಸಿನಿಮಾಗಳು, ನಂಗೆ ಆ ಥರ ಮಾಡೋಕ್ಕಿಷ್ಟ. ನೋಡಿದ ತಕ್ಷಣ ಇವಳು ನಮ್ಮ ಮನೆ ಹುಡುಗಿ, ನಮ್ಮ ಮನೆ ಮಗಳು ಅನ್ನೋ ಥರ ಇರಬೇಕು. ನನಗೆ ಆ ಥರ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡೋಕ್ಕೆ ತುಂಬ ಇಷ್ಟ. ಓಕೆ. ಸೊ ಡ್ರೀಮ್ ರೋಲ್ ಬಗ್ಗೆ ಹೇಳಿದ್ರಿ, ಇನ್ನು ಮಾಡ್ಲಿಂಗಲ್ಲೂ ಕೂಡ ನಿಮಗೆ ಎಕ್ಸ್ಪೋಜರ್ ಇದೆ. ಸೊ ಅದರ ಬಗ್ಗೆ ಹೇಳೋದಾದರೆ ಯಾವಾಗ ಶುರುವಾಗಿದ್ದು ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮಾಡ್ಲಿಂಗ್ ನಾನು ಅದೇ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕಾದ್ರೆ ಮಾಡಿದ್ದು. ಆ ಮಾಡ್ಲಿಂಗ್ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಏನೂ ಇಲ್ಲ. ನಾನು ಮಾಡ್ಲಿಂಗ್ ಫೀಲ್ಡಲ್ಲಿ ಮುಂದುವರಿಬೇಕು ಅನ್ನೋದು ನಾನು ಯಾವತ್ತೂ ಯೋಚನೆ ಮಾಡಲಿ. ಯಾಕಂದರೆ ನಾನು ಸಿನಿಮಾನೇ ಮಾಡಬೇಕು ಅಂತ ಇದ್ದಿದ್ದರಿಂದ ಅದೆಲ್ಲ ಒಂದೊಂದು ಸ್ಟೇಜ್. ನಾನು ಹಿಂಗೆ ಹೇಗಿದ್ರು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದಾಗ ಅಲ್ಲಿ ಬರ್ತಿದ್ದಿದ್ದು ಒಂದಷ್ಟು ಶೋಸ್ಗೆ ನಾನು ವಾಕ್ ಮಾಡಿದ್ದೀನಿ. ಬಿಟ್ಟರೆ ನಾನು ಮಾಡೆಲ್ ಆಗಬೇಕು ಅಂತ ಯಾವತ್ತೂ ಇಂಟ್ರೆಸ್ಟ್ ಬಂದಿಲ್ಲ. ಓಕೆ. ಸೊ ಮುಂಚೆಯಿಂದನೂ ಅಂದರೆ ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗಿಂದನೂ ಡಯಟ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿದ್ರಾ? ಅಥವಾ ಸಿನಿಮಾ ಅಂತ ಬಂದಾಗ ನೀವೇನು ಹೇಳಿದ್ರಿ ಆ 1 year ತುಂಬ ವರ್ಕ್ ಮಾಡಿದ್ರಿ ಅಂತ, ಆಗ ಡಯಟ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದ? ಫಿಟ್ನೆಸ್ ಮುಂಚೆಯಿಂದನೂ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನಾನು ಫಿಟ್ಟಾಗಿರಬೇಕು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದೆಲ್ಲ ಮುಂಚೆನೂ ಇರ್ತಿತ್ತು. ಬಟ್ ವರ್ಕೌಟ್ ಅಂತ ಎಲ್ಲ ನಾನು ರೆಗ್ಯುಲರಾಗಿ ಏನೂ ಮಾಡ್ತಾ ಇರಲಿಲ್ಲ. ನಾನು ಫುಡ್ಡಲ್ಲೆಲ್ಲ ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೆ. ಒಂದೊಂದು ವೀಕ್ಲಿ ಒನ್ಸ್ ನಾನು ಚೀಟ್ ಮೀಲ್ ಅಂತ ಮಾಡಿಕೊಂಡು ಚೆನ್ನಾಗಿ ತಿಂತಿದ್ದೆ. ಯಾಕಂದರೆ ನಾನು ಬಿಗ್ ಟೈಮ್ ಫುಡ್ಡಿ, ನಾನು ತಿಂತಾನೇ ಇರಬೇಕು. ನಾನು ಅಪ್ಪಿ ಡಯಟ್ ಮಾಡ್ತಾ ಇಲ್ಲ ಅಂತಾನೆ ನನ್ನ ಪಾಕೆಟ್ ಆಗಿರಲಿ, ನನ್ನ ಬ್ಯಾಗಲ್ಲಾಗಿರಲಿ ಬರೀ ಸ್ನ್ಯಾಕ್ಸೇ ಇಟ್ಕೊಂಡಿರ್ತೀನಿ. ಯಾಕಂದರೆ 10 minutesಗೋ, ಒಂದು 15 minutesಗೋ, ಇಲ್ಲ ಅರ್ಧ ಗಂಟೆಗೋ ನನಗೇನೋ ಒಂದು ಮಂಚ್ ಮಾಡ್ತಾನೆ ಇರಬೇಕು. ಇಷ್ಟು ದೊಡ್ಡ ಫುಡ್ಡಿ ನಾನು. ಬಟ್ ಅದೇ ಡಯಟ್ ಅಂತ ಬಂದಾಗ ಎಲ್ಲ ಕಟ್. ಓಕೆ. ಕಂಪ್ಲೀಟ್ ಸ್ಟ್ರಿಕ್ಟಾಗಿ ನಾನು ಡಯಟ್ನ ಫಾಲೋ ಮಾಡ್ತೀನಿ, ವರ್ಕೌಟ್ ಮಾಡ್ತಿರ್ತೀನಿ. ಬಟ್ ವರ್ಕೌಟ್ ಕೂಡ ನಾನು ರೆಗ್ಯುಲರಾಗಿ ಏನೂ ಮಾಡಲ್ಲ. ನನಗೆ ಟೈಮ್ ಸಿಕ್ಕಿದಾಗ ನಾನು ವರ್ಕೌಟ್ ಮಾಡ್ತಾ ಇರ್ತೀನಿ. ಬಟ್ ನನಗೆ ನಾನು ಸ್ಕ್ರೀನಲ್ಲಿ ನೋಡಿದಾಗೆಲ್ಲ ನಾನು ಮಿರರಲ್ಲಿ ನೋಡ್ಕೊಂಡಾಗ ನಾನು ಚೆನ್ನಾಗಿ ಕಾಣಿಸ್ಬೇಕು, ಕಾನ್ಫಿಡೆಂಟಾಗಿ ಕಾಣಿಸ್ಬೇಕು. ಅದು ಒಂದಕ್ಕೋಸ್ಕರ ನಾನು ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಓಕೆ. ಸೊ ಈಗ ಸಿನಿಮಾ ಅಂತ ಬಂದಾಗ ನಿಮ್ಮ ಜರ್ನಿ ಹೇಗಿತ್ತು ಅಂತ ಹೇಳಿದ್ರಿ. ಈಗ ಸ್ವಲ್ಪ ಹಿಂದೆ ಹೋಗೋಣ. ಬಾಲ್ಯ ಹೇಗಿತ್ತು? ಸ್ಕೂಲ್ ಎಲ್ಲಿ ಓದಿದ್ದು? ಚಿಕ್ಕಮಂಗ್ಳೂರು. ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರು. ಬಾಲ್ಯ ಹೇಗೆ ಅಂತ ಹೇಳಿ, ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಕಡಿಮೆ ನನಗಿರೋದು. ಬಟ್ ತುಂಬ ನಾಟಿ ಗರ್ಲ್ ನಾನು. ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ ನಾನು. ಅಪ್ಪ ಅಮ್ಮಂಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದೆ. ಆಪೋಸಿಟ್ ಪರ್ಸ್ನಾಲಿಟಿಯೇ ನನ್ನ ತಮ್ಮನೇ. ಅವ್ನು ಸೈಲೆಂಟ್, ನಾನು ವಟನೇ ಅಂತ ಹೇಳ್ತಿರ್ತೀನಿ. ಇವತ್ತಿಗೂ ನಾನು ಹಾಗೆ ಹಿಂಸೆ ಕೊಡ್ತಾ ಇರ್ತೀನಿ. ಅಮ್ಮನ ಹತ್ರ ಓಡಿಸ್ಕೊಳ್ಳೋದಾಗಿರಲಿ. ಅಲ್ಲಿಂದ ನಾವು ಸಡನ್ನಾಗಿ ಮೈಸೂರಿಗೆ ಶಿಫ್ಟ್ ಆಗ್ತೀನಿ. ಮೈಸೂರಿಗೆ ಬಂದಾದಮೇಲೆ ನನಗೆ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ. ನಾನು ಅವ್ರನ್ನ ಪ್ರೀತಿಯಿಂದ ಅಜ್ಜಿ ಅಮ್ಮ ಅಂತ ಕರೀತಾ ಇದ್ದೆ. ಅವ್ರನ್ನ ಬಿಟ್ಟು ಬರೋದು ನನಗೆ ಕಷ್ಟ ಆಗಿತ್ತು. ಆವಾಗ ಕರ್ಕೊಂಡು ಬಂದುಬಿಡ್ತಾರೆ, ನನಗೇನು ಮಾಡೋಕ್ಕಾಗಲ್ಲ. ನಾಟಕಗಳು ಜಾಸ್ತಿ ಆಡ್ಬಿಟ್ಟೆ. ನಾನು ಸ್ಕೂಲ್ಗೆ ಹೋಗಲ್ಲ, ನಂಗೆ ಜ್ವರ, ನಂಗೆ ಹುಷಾರು ತಪ್ಪಿಬಿಟ್ಟಿದ್ದೀನಿ ಅಂದ್ಕೊಂಡು ಎಲ್ಲ ಮಾಡಿ ನಾನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಯಾಕೆ ಅಂದರೆ ಹಿಂಗೆಲ್ಲ ಮಾಡಿದ್ರೆ ನಾನು ಮತ್ತೆ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ನಮ್ಮ ಅಜ್ಜಿ ಜೊತೆ ಇರ್ಬೋದು ಅಂದ್ಕೊಂಡು. ಇಡೀ ಹಾಸ್ಪಿಟಲ್ ಎಲ್ಲ ಸುತ್ತಿಸ್ಬಿಟ್ಟಿದ್ದೀನಿ. ಇಡೀ ಮೈಸೂರಲ್ಲಿ ಯಾವ ಮೂಲೆ ಹಾಸ್ಪಿಟಲ್ ಇದೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಅಪ್ಪ ಅಮ್ಮನ. ಯಾಕಂದರೆ ಏನಾಗಿದೆ ಅವಳಿಗೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನಾನಂತೂ ಹುಷಾರಿಲ್ಲ ಅಂತ ದಿನ ಬರ್ತಾಯಿದ್ದೆ ಮನೆಗೆ. ವ್ಯಾನಲ್ಲಿ ಹೋಗ್ತಾ ಇದ್ದೆ, ವಾಪಸ್ ಮತ್ತೆ ಮನೆಗೆ ಬರ್ತಾಯಿದ್ದೆ. ಓಕೆ. ಅಮ್ಮ ಹುಷಾರಿಲ್ಲ ನನಗೆ, ಡ್ರೈವರ್ ಅಂಕಲ್ಗೆ ಹುಷಾರಿಲ್ಲ, ನಂಗೆ ವಾಮಿಟ್ ಬರ್ತಿದೆ, ನಂಗೆ ತಲೆ ಸುತ್ತಿದೆ ಅಂತ ವಾಪಸ್ ಬರ್ತಾಯಿದ್ದೆ. ಇದೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ದೀನಿ. ಅಮ್ಮನ ಹತ್ರ ಅಂತೂ ಚೆನ್ನಾಗಿ ಓಡಿಸ್ಕೊಂಡಿದ್ದೀನಿ. ಇವತ್ತಿಗೂ ಬಿಟ್ಟರೆ ಅಷ್ಟು ತಲಾಟೆ, ಇವತ್ತಿಗೂ ಹೊಡಿತಾರೆ ನನಗೆ. ಓಕೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನೀವು ಉಲ್ಟಾ ಹೇಳ್ತೀರಾ ಅಂತ. ಬಿಕಾಸ್ ಯೂಶಲಿ ಹೇಳ್ತಾರಲ್ಲ, ಚಿಕ್ಕವರಿದ್ದಾಗ ಸೈಲೆಂಟ್ ಆಗಿದ್ರೆ ಆಮೇಲೆ ಜೋರಾಗ್ತಾರೆ ಅಂತ. ಬಟ್ ಯು ವೇರ್ ಮಿಸ್ಚಿವಸ್. ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಅಮ್ಮ ಅಂತೂ ಅಯ್ಯೋ ಇವತ್ತಿಗೂ ಹೇಳ್ತಾರೆ. ಅಪ್ಪ ಅಮ್ಮ ಇರೋದಿಬ್ರು ಮೈಸೂರಲ್ಲಿ, ನಾನು ನನ್ನ ತಮ್ಮ ಇರೋದು ಬ್ಯಾಂಗ್ಳೂರು. ನಾನು ಲಿಖಿತ್ ಮೈಸೂರಿಗೆ ಹೋದರೆ ಅಮ್ಮ ಹೊರಟ್ಬಿಡ್ತೀನಿ. ಈಗ ಶೂಟಿಂಗ್ ಇತ್ತು, ನೆಕ್ಸ್ಟ್ ಡೇ ಹೊರಟ್ರೆ ಮನೆ ಫುಲ್ ಜೋರಾಗಿ ಮಳೆ ಬರ್ತಿರುತ್ತೆ. ಸಡನ್ನಾಗಿ ನಿಂತಾಗ ಹೇಗಿರುತ್ತೆ ಆ ಥರ ಫೀಲ್ ಆಗ್ತಿದೆ ಮನೆ ಅಂತ ಹೇಳ್ತಾರೆ. ಅಷ್ಟು ಹಿಂಸೆ ಕೊಡ್ತಿರ್ತೀನಿ ಅವ್ರನ್ನ. ಓಕೆ. ಸೊ ಓದೋದ್ರಲ್ಲಿ ಹೇಗಿದ್ರಿ? ಆ್ಯಂಡ್ PUC ಎಲ್ಲಿ ಮಾಡಿದ್ದು? ಎಲ್ಲ ಸ್ಕೂಲಿಂಗ್
3rd ಸ್ಟ್ಯಾಂಡರ್ಡ್ ತನಕ ಚಿಕ್ಕಮಂಗ್ಳೂರು, ಅದಾದಮೇಲೆ ಕಂಪ್ಲೀಟ್ ಎಲ್ಲ ಮೈಸೂರಲ್ಲೇ. ಓದೋದ್ರ ಮೇಲೆ ಅಷ್ಟೊಂದು ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಆವ್ರೇಜ್ ಸ್ಟೂಡೆಂಟ್. ನಂದು 10th ಸೆಕೆಂಡ್ PU ಅಂತೆಲ್ಲ ತೊಗೊಂಡ್ರೆ 79 ಇಷ್ಟೇ ಇರೋದು. ಇದಕ್ಕಿಂತ ಜಾಸ್ತಿ ಓದೋಕ್ಕಾಗ್ತಿರ್ಲಿಲ್ಲ ನನಗೆ, ತುಂಬ ಕಡಿಮೆ. ಅದರಲ್ಲಿ ಬೇರೆ ನಮ್ಮ ಫ್ಯಾಮಿಲಿಲಿ ಸೆಕೆಂಡ್ PUಗೆ PCMB ಕೊಡಿಸ್ಬಿಡೋದ ನನಗೆ. ಏನು ಓದಲಿ, ಇಲ್ಲೇನು ಓದ್ಲಿ ನಾನು. ಆದರೂ ಕಷ್ಟಪಟ್ಟು ಓದ್ತಿದ್ದೆ. ಮ್ಯಾಥ್ಸ್ನೆಲ್ಲ ನಾನು ಮಗಪ್ ಮಾಡ್ಕೊಂಡು ಹೋಗಿ ಬರ್ದಿರೋದುಂಟು. ಓಹೋ, ಈ ಥರ ಓದೋದ್ರ ಮೇಲೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಓಕೆ. ಬಟ್ ಮನೇಲಿ ಫೋರ್ಸ್ ಮಾಡ್ತಿದ್ದಾರೆ ಅನ್ನೋ ಒಂದು ರೀಸನ್ಗೆ ಓದ್ತಾ ಇದ್ದೆ ಅಷ್ಟೇ. ಓಕೆ. ಸೊ ಕಲ್ಚರಲ್ ಟೀಮ್ಸಲ್ಲಿ ಏನಾದರೂ ಜಾಸ್ತಿ ಇರ್ತಾ ಇದ್ರಾ? ಡಾನ್ಸ್ ಟೀಮ್, ಡ್ರಾಮಾ, ಅದು ಇದು ಅಂದ್ಕೊಂಡು? ಅದರಲ್ಲೆಲ್ಲ ಫಸ್ಟ್ ಇರ್ತದೆ. ಸ್ಪೋರ್ಟ್ಸ್ ಅಂತ ಬಂದಾಗ ಎವ್ರಿ ಇಯರ್ ಪ್ರೈಸ್ ಬರ್ತಾ ಇತ್ತು ನನಗೆ. ಮಿಸ್ ಮಾಡಂಗೆ ಇರಲಿಲ್ಲ. ಫಸ್ಟ್ ಆರ್ ಸೆಕೆಂಡ್ ಒಟ್ನಲ್ಲಿ ನನಗೆ ಪ್ರೈಸ್ ಬೇಕಿರ್ತಿತ್ತು. ಅವಾಗಿಂದ ನಾನು ಅದರಲ್ಲೆಲ್ಲ ಸಿಕ್ಕಾಬಡ ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಬಟ್ ಅವಾಗಿಂದ ಹೇಗಿತ್ತು ಅಂದರೆ ನಂಗೆ ಸ್ಟೇಜ್ ಫಿಯರ್ ಅನ್ನೋದಿತ್ತು. ಈಗ ಡ್ರಾಮಾ ಅಂತ ಬರಲಿ, ಡ್ಯಾನ್ಸ್ ಅಂತ ಬರಲಿ, ಈಗೇನಾದ್ರು ಒಂದು ಏನೇ ಪ್ರೋಗ್ರಾಮ್ ಅಂತ ಬಂದರೂ ಕೂಡ ರಾಶಿ ಹೇಗಿದ್ಲು ಅಂತ ಅಂದರೆ ಸ್ಟೇಜ್ ಮೇಲೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಹೆದರ್ಕೋತಾ ಇದ್ಲು. ಬಟ್ ಇವತ್ತು ನನ್ನನ್ನು ನೋಡಿಕೊಂಡಾಗ ನಂಗೆ ತುಂಬ ಖುಷಿ ಆಗುತ್ತೆ. ಇವತ್ತು ಒಂದು ಸ್ಟೇಜಲ್ಲಿ ನಾನು ಮಾತಾಡ್ತೀನಿ, ಇಷ್ಟೆಲ್ಲ ಓಪನಾಗಿ ನಾನು ಮಾತಾಡ್ತೀನಿ ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಂದ್ಸಲಿ ಏನಂತ ಹೇಳ್ತಾರೆ, ಸ್ಟೇಜ್ ಮೇಲೆ ವನಕ್ಕೆ ಒಬ್ಬವ ಫ್ಯಾನ್ಸಿ ಡ್ರೆಸ್ ಮಾಡಿಸಿದ್ರು. ಭಯಕ್ಕೆ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಬಂದಿದ್ದೆ. ಅಷ್ಟು ನನಗೆ ಆ ಸ್ಟೇಜ್ ಮೇಲೆ ಅವರೇ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಬಟ್ ನನಗೆ ಈ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಎಲ್ಲಿ ಗೊತ್ತಾ, ಬಿಗ್ ಬಾಸಲ್ಲಿ. ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಸ್ಟೇಜ್ ಮೇಲೆ ಹೋಗ್ತೀನಿ ಅಂತ ಅಂದರೆ ಎಷ್ಟೊಂದು ಇವೆಂಟ್ಸ್ ನಾನು ಬರಲ್ಲ ಅಂತ ಕ್ಯಾನ್ಸಲ್ ಮಾಡ್ತಿದ್ದೆ. ಸ್ಟೇಜ್ ಮೇಲೆ ಹೋಗಿ ಏನು ಮಾತಾಡಲಿ ನಾನು ಅಂದರೆ ನನಗೇನಾಗ್ತಿತ್ತು ಅಂದರೆ ನನ್ನ ಕನ್ನಡನೂ ಅಷ್ಟು ಸ್ಪಷ್ಟ ಇರ್ತಿರ್ಲಿಲ್ಲ. ಸ್ವಲ್ಪ ಮಿಸ್ ಆಗ್ತಿತ್ತು, ವರ್ಡ್ಸ್ ಎಲ್ಲ ಮಿಸ್ ಆಗ್ತಿತ್ತು, ಹೋಗೋಕ್ಕೆ ಭಯ ಆಗ್ತಿತ್ತು. ಏನು ಮಾತಾಡಿದ್ರೆ ಎಲ್ಲಿ ಏನಾಗುತ್ತೋ, ಸುಮ್ಮನೆ ತಪ್ಪು ಮಾತಾಡೋದು ಬೇಡ, ಹೋಗೋದು ಬೇಡ ಅಂತ ಅನ್ನಿಸ್ತಿತ್ತು. ನನಗೆ ಇವತ್ತು ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತಲೇ ಇದನ್ನೆಲ್ಲ ನಂಗೆ ಹೇಳ್ಕೊಟ್ಟಿದ್ದೆ ಬಿಗ್ ಬಾಸ್ ಮನೇಲಿ. ಓಕೆ. ಸೊ ನಿಮ್ಮ ಮುಂದಿನ ಯೋಜನೆಗಳೇನು? ಸದ್ಯಕ್ಕೆ ಸಿನಿಮಾಗಳೇ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಇವಾಗ ಏನು ನಾನು ಬಿಗ್ ಬಾಸ್ ಮನೆಯಿಂದ ಕಲ್ತಿದ್ದೀನಿ, ನನಗೇನು ಪ್ರೀತಿ ಸಿಗ್ತಾ ಇದೆ ಅದು ಹೀಗೆ ಕಂಟಿನ್ಯೂ ಆಗಬೇಕು. ಸಿನಿಮಾಗಳು ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ ನನಗೆ. ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಶಿಕಾ ಅವ್ರು ಹೇಗೆ? ನಿಮ್ಮನ್ನು ಇಷ್ಟಪಡೋರ ಜೊತೆ ನೀವು ಮಾತಾಡ್ತಿರ್ತೀರಾ, ಆ್ಯಂಡ್ ಆಬ್ವಿಯಸ್ಲಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಸೊ ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ಗೆ ಹೇಗೆ ರೆಸ್ಪಾಂಡ್ ಮಾಡ್ತೀರಾ? ರಾಶಿಕಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗೂ ಇರ್ತೀನಿ, ಇನ್ಆ್ಯಕ್ಟಿವ್ ಆಗೂ ಇರ್ತೀನಿ. ನನಗೆಲ್ಲ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮುಂಚೆ ಎಲ್ಲ ಒಂದು ಪಾಯಿಂಟ್ ಓಕೆ ಅಪ್ಡೇಟ್ ಮಾಡ್ತಾಯಿದ್ದೆ, ಎಲ್ಲ ಇದು ಮಾಡ್ತಾಯಿದ್ದೆ. ಬಿಗ್ ಬಾಸ್ ಮನೆಯಿಂದ ಬಂದಾದಮೇಲೆ ಒಂದು 2 ವೀಕ್ಸ್ ಆಗಿದೆ, ನಾನು ಇನ್ನೂ ಇನ್ಸ್ಟಾಗ್ರಾಮ್ ಕರೆಕ್ಟಾಗಿ ಓಪನ್ ಮಾಡಿ ನೋಡೇ ಇಲ್ಲ ಏನೂ ಕೂಡ. ಬಟ್ ಅದಕ್ಕಿಂತ ಮುಂಚೆನೇ ನಂಗೆ ಏನೇ ಒಂದು ಮೆಸೇಜ್ ಬಂದಿರಲಿ, ಯಾರೋ ನನಗೇನೋ ಹೇಳಿದರೂ ಕೂಡ ಅದಕ್ಕೆ ನಾನು ರಿಪ್ಲೈ ಮಾಡ್ತಿದ್ದೆ. ಫ್ಯಾನ್ ಪೇಜಸ್ ಆಗಿರಲಿ, ಈಗ ಸಿನಿಮಾ ನೋಡಿಕೊಂಡು ಒಂದು ರಿವ್ಯೂ ಏನೋ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆಲ್ಲ ನಾನು ರಿಪ್ಲೈ ಮಾಡ್ತಿರೋದುಂಟು. ನನಗೆ ನೆಗೆಟಿವ್ ಅಷ್ಟೊಂದು ನಾನು ಇಲ್ಲಿ ತನಕ ನಾನು ಫೇಸ್ ಮಾಡಿಲ್ಲ. ಆ ಥರ ಎಲ್ಲ ನನಗೆ ನೆಗೆಟಿವ್ ಆಗಿರೋದು ನಾನು ನೋಡಿಲ್ಲ. ಇನ್ ಕೇಸ್ ನನಗೆ ನೆಗೆಟಿವ್ ಆದರೂ ಕೂಡ ನಾನು ಅಷ್ಟು ತಲೆ ಕೆಡಿಸ್ಕೊಳಲ್ಲ ಅನಿಸುತ್ತೆ. ಓಕೆ. ಐ ಇಗ್ನೋರ್ ಇಟ್. ಯಾಕೆ ಗೊತ್ತಾ, ನಾನು ಪಾಸಿಟಿವ್ ಸೈಡ್ನ ಮಾತ್ರ ನೋಡ್ತಿರ್ತೀನಿ. ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾದ್ರೂ ಕೂಡ ಅಲ್ಲಿದ್ದಾಗಲೂ ಕೂಡ ಅನ್ಕೋತಿದ್ದೆ, ಇಲ್ಲಿ ನಾನು ಮಾತಾಡಿರೋ ಮಾತುಗಳು ಇಲ್ಲ ಯಾವ ಥರ ಪಾಸಿಟಿವ್ ಆಗಿರತ್ತೋ ನೆಗೆಟಿವ್ ಆಗಿರತ್ತೋ ಗೊತ್ತಿರಲ್ಲ. ಬಟ್ ಇನ್ ಕೇಸ್ ನೆಗೆಟಿವ್ ಆಗಿದ್ರೆ ಕೂಡ ನೆಗೆಟಿವ್ ಮೇಲೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡ. ನೆಗೆಟಿವ್ ಒಂದು 10% 90% ಹಿಂಗೆ ಪಾಸಿಟಿವ್ ಇರುತ್ತೆ. ಆ ಪಾಸಿಟಿವ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು, ಅದನ್ನ ನೋಡಿ ಖುಷಿ ಪಡು ಅಂತ ಅಂದ್ಕೊಂಡಿರೋದು ತುಂಬ. ಇವಾಗಲೂ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಓಕೆ. ಒಂದು ಗುಡ್ ಮೆಸೇಜ್ ಕೂಡ ಹೌದು ಅಂತ ಹೇಳ್ಬೋದು. ಸೊ ನೀವಾಗಲೇ ತುಂಬ ಹೇಳಿದ್ರಿ ತಂದೆ ತಾಯಿ ಸಪೋರ್ಟ್ ಬಗ್ಗೆ ಆ್ಯಂಡ್ ನಿಮ್ಮ ತಮ್ಮ ಸಪೋರ್ಟ್ ಮಾಡೋ ರೀತಿ ಬಗ್ಗೆ. ಸೊ ಕೊನೆ ಪ್ರಶ್ನೆ, ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ತಮ್ಮನ ಬಗ್ಗೆ ಹೇಳೋದಾದರೆ? ನನಗೆ ಅಪ್ಪ, ಅಮ್ಮ, ನನ್ನ ತಮ್ಮ, ನನ್ನ ಚಿಕ್ಕಮ್ಮ, ನನ್ನ ತಂಗಿ, ಇವರು 5 ಜನ ನನ್ನ ಫ್ಯಾಮಿಲಿ. ನಾನು ಎಲ್ಲ ಕಡೆ ಹೇಳಿದ್ದೀನಿ. ನನಗೆ ಅಮ್ಮ ಅಂತ ಬಂದರೆ ನಂಗೆ ಒಬ್ಬರಲ್ಲ 2 ಅಮ್ಮಂದಿರಿದ್ದಾರೆ. ನಮ್ಮ ಚಿಕ್ಕಮ್ಮ ಬಂದು ನಮ್ಮ ಅಮ್ಮನ ತಂಗಿ. ಏನೇ ಹೇಳಬೇಕು ಅಂದರೆ ಫಸ್ಟ್ ಅಮ್ಮಂಗೆ ಹೇಳಲ್ಲ, ಫಸ್ಟ್ ಚಿಕ್ಕಮ್ಮನ ಕಡೆ ಚಿಕ್ಕಮ್ಮಂಗೆ ಹೇಳಿ ಅದಾದಮೇಲೆ ಅಮ್ಮಂಗೆ ಬರುತ್ತೆ ವಿಷಯ. ನನಗೆ ಫ್ರೆಂಡ್ಸ್ ಅವರೇ. ನಾನು ಏನೇ ವಿಷಯ ಏನೇ ಹೇಳಬೇಕು ಅಂತ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ. ನನಗೆ ಫಸ್ಟ್ ಕಾಲ್ ಮಾಡೋದೇ ನನ್ನ ಚಿಕ್ಕಮ್ಮಂಗೆ, ಅಮ್ಮಂಗೆ, ಇಲ್ಲ ನನ್ನ ತಂಗಿಗೆ, ನನ್ನ ತಮ್ಮಂಗೆ. ಈ ಥರ ಇದೆ, ಏನು ಮಾಡಬೇಕು ಏನಂತ ಗಾಸಿಪ್ ಮಾಡೋದು ನಾನು ಅವ್ರ ಜೊತೆ. ಡೇಟ್ಗೆ ಹೋಗ್ಬೇಕಾ ನಾನು ಇವ್ರ ಜೊತೆನೇ ಹೋಗೋದು, ಯಾವುದೋ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಾ ನಾನು ಇವ್ರ ಜೊತೆನೇ ಹೋಗೋದು. ನಾನು ಇವತ್ತೇನೋ ಒಂದು ಲೈಫಲ್ಲಿ ಅಚೀವ್ ಮಾಡ್ತಿದ್ದೀನಿ ಅಂದರೆ ಇವ್ರು 5 ಜನನೇ ಕಾರಣ. ನಾನು ಇವ್ರು 5 ಜನನ ಚೆನ್ನಾಗಿ ನೋಡ್ಕೊಳ್ಬೇಕು.
ಇವ್ರು ಇಷ್ಟು ಜನ ಇವ್ರ ಹ್ಯಾಪಿನೆಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಖುಷಿಯಾಗಿದ್ರೆ ನಾನು ಅದಕ್ಕಿಂತ ಇನ್ನೇನೋ ನನ್ನ ಲೈಫಲ್ಲಿ ಇನ್ನೇನೂ ಅವಶ್ಯಕತೆ ಇಲ್ಲ. ನಾನು ಏನೇ ಮಾಡಿದ್ಲು ಅವ್ರಿಗೋಸ್ಕರನೇ. ಇನ್ನು ಮುಂದೆ ಏನೇ ಆದರೂ ನಾನು ಎಲ್ಲೇ ಯಾವುದೇ ಸ್ಟೇಜ್ ಮೇಲೆ ಇರ್ತೀನಿ ಅಂದರೆ ಕಾರಣ ಎಲ್ಲ ಅವರಷ್ಟು ಜನನೇ ಮಾತ್ರ. ಓಕೆ, ಸೊ ನಿಮ್ಮ ಜರ್ನಿ ಇನ್ನಷ್ಟು ಇಂಟ್ರೆಸ್ಟಿಂಗ್, ಕಲರ್ಫುಲ್ ಆ್ಯಂಡ್ ಎಕ್ಸೈಟಿಂಗ್ ಆಗಿರಲಿ, ಸಕ್ಸಸ್ಫುಲ್ ಆಗಿರಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.